ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ನನ್ನ ಆಡಿಯೋ ಮತ್ತೆ ವಿಡಿಯೋ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಪ್ಲಸ್ ಕಾಣಿಸ್ತಾ ಇದೆ, ಒಂದ್ಸತಿ ಕನ್ಫರ್ಮ್ ಮಾಡ್ತೀರಾ ಪ್ಲೀಸ್. ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ಆಡಿಯೋ ಅಂಡ್ ವಿಡಿಯೋ ಕರೆಕ್ಟ್ ಆಗಿದೆ, ಒಂದ್ಸತಿ ಕನ್ಫರ್ಮ್ ಮಾಡಿ. ಸೊ ಕೆಳಗಡೆ ಚಾಟ್ ಬಾಕ್ಸ್ ಇದೆ, ಸೊ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕನ್ಫರ್ಮ್ ಮಾಡಿ ಬೇಗ ಬೇಗ ಬೇಗ. ಓಕೆ, ಎಸ್ ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡೋಣ ಅಷ್ಟೇ, ಎಲ್ಲರೂ ಜಾಯ್ನ್ ಆಗಲಿ ಅಲ್ಲಿವರೆಗೂ. ಸೊ ಅಲ್ಲಿವರೆಗೂ ನಿಮ್ಮ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ, ಯಾರ್ಯಾರು ಯಾವ ಸಿಟಿಯಿಂದ ಜಾಯ್ನ್ ಆಗಿದ್ದೀರಾ, ಪ್ಲಸ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಯಾವ ಸಿಟಿಯಿಂದ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ, ಡ್ರಾಪ್ ಮಾಡಿ ಬೇಗ. ವಿಚ್ ಸಿಟಿ ಅಂಡ್ ಹೌ ಮೆನಿ ಇಯರ್ಸ್ ಮಂತ್ಸ್ ಆರ್ ಡೇಸ್ ಎಕ್ಸ್ಪೀರಿಯನ್ಸ್. ಸೊ ಎಷ್ಟು ದಿನ ಟ್ರೇಡ್ ಮಾಡಿದ್ದೀರಾ, ಎಷ್ಟು ವರ್ಷ ಟ್ರೇಡ್ ಮಾಡಿದ್ದೀರಾ, ಪ್ರಾಫಿಟೇಬಲ್ ಇದ್ದೀರಾ, ಲಾಸ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಅಟ್ ದ ಎಂಡ್ ಏನ್ ರಿಸಲ್ಟ್ ಇದೆ ಟ್ರೇಡ್ ರಿಸಲ್ಟ್, ಆ ಟ್ರೇಡ್ ರಿಸಲ್ಟ್ ಅನ್ನು ಹೇಳಿ ಪ್ಲೀಸ್. ಬ್ಯಾಂಗ್ಳೂರ್ 1 year ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಲಾಸ್ ಅಲ್ಲಿ ಇದ್ದೀರಾ. ಓಕೆ, ದಾವಣಗೆರೆ ಜಗಳೂರಿಂದ ಡನ್. ಗುಡ್ ಈವ್ನಿಂಗ್ ನಮಸ್ತೆ, ಲಾಸ್ ಅಲ್ಲಿ ಇದ್ದೀರಾ ಪರವಾಗಿಲ್ಲ. 2 years Bangalore. Okay, 2 years experience. Great. 1 year experience. Great. 2 years again. Okay. That's a beginner idea. Okay. Kundapura no experience. Okay. Beginner idira, experience idoru idira. Done. Matte no voice. So once nodi check ಮಾಡಿ. No voice. I think 1 2 3 4 ಇದೆ ಅಲ್ವಾ ನಿಮ್ಮ ಯೂಸರ್ ನೇಮ್. ಓಕೆ, ಸೊ ಜಾಯಿನ್ ಆಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ ಕೆಳಗಡೆ, ಜಾಯಿನ್ ಆಡಿಯೋ. ಸರಿ, ಡೌನ್ ಕಾರ್ನರ್. ಸೊ ಈ ಕ್ಲಾಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅಡ್ವಾನ್ಸ್ ಕಾನ್ಸೆಪ್ಟ್ ಬೇಕಾ, ಅಥವಾ ಓನ್ಲಿ ಸ್ಟ್ರಾಟಜೀಸ್ ಬೇಕಾ, ಅಥವಾ ಸ್ವಲ್ಪ ಬೇಸಿಕ್ ಲಿಂದಾನು ಹೇಳಬಹುದಾ, ಅಥವಾ ಓವರ್ ಆಲ್ ನಾಲೆಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಬೇಕಾ? ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್? ಯಾಕಂದ್ರೆ ಇಂಡಿವಿಜುವಲಿ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಇವಾಗ ಎಕ್ಸ್ಪೀರಿಯನ್ಸ್ ಇದ್ರಿಗೆ ಜಸ್ಟ್ ನಂಗೆ ಸರ್ ಸ್ಟ್ರಾಟಜಿ ಕೊಡಿ, ನಾನು ಎಕ್ಸಿಟ್ ಆಗ್ಬಿಡ್ತೀನಿ, ಅದನ್ನ ನೋಡಿ ನಾನು ಟ್ರೇಡ್ ಮಾಡಬಹುದು, ಅಥವಾ ನಾನು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ಹೇಳ್ಕೊಡಿ. ಸೊ ವಾಟ್ ಯು ಆಲ್ ಎಕ್ಸ್ಪೆಕ್ಟಿಂಗ್? ಆಲ್ ಓಕೆ, ಓವರ್ ಆಲ್ ಸ್ಟ್ರಾಟಜಿ ಡನ್, ಬೇಸಿಕ್ ಇಂದ ಬೇಕು. ಓಕೆ, ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ, ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಆಗತ್ತೋ ಇಲ್ವೋ, ಸೊ ಇವೆಲ್ಲ ಕ್ವಶನ್ಸ್ ಇರುತ್ತೆ. ಅಂಡ್ ರೀಸೆಂಟ್ಲಿ ಸೆಬಿಯಿಂದ ಒಂದು ರಿಪೋರ್ಟ್ ಬಂದಿದೆ, ರಿಪೋರ್ಟ್ ಕಾರ್ಡ್ ಅಂತ ಹೇಳ್ಬೋದು, ಟ್ರೇಡರ್ಸ್ ರಿಪೋರ್ಟ್ ಕಾರ್ಡ್. ಓಕೆ, ಸೊ ಲಾಸ್ಟ್ ಪ್ರೀವಿಯಸ್ ಇಯರ್ ಹೇಗಿತ್ತಂದ್ರೆ ಈಕ್ವಿಟಿ ಟ್ರೇಡರ್ ಅಲ್ಲಿ, ಓಕೆ ಫ್ಯೂಚರ್ ಆಪ್ಷನ್ಸ್ ಬಿಟ್ಬಿಡಿ, ಈಕ್ವಿಟಿ ಟ್ರೇಡರ್ಸ್ ಅಲ್ಲಿ ಅಂದ್ರೆ ಯಾರು ಬರೀ ಸ್ಟಾಕ್ಸ್ ಗಳಷ್ಟೇ ಮಾಡ್ತಾರೆ ನೋಡಿ, ಅರೌಂಡ್ 23% ಪ್ರಾಫಿಟಬಿಲಿಟಿ ಇತ್ತು. ಓಕೆ, ಇವಾಗ ಅದು ಇನ್ಕ್ರೀಸ್ ಆಗಿ 43% ವರ್ಗೂ ಬಂದಿದೆ. ಓಕೆ, ಆಲ್ಮೋಸ್ಟ್ ಹಾಫ್. ಓಕೆ, ಆಲ್ಮೋಸ್ಟ್ ಹಾಫ್, 50%. ಬೇರೆ ಫೀಲ್ಡ್ ಕಂಪೇರ್ ಮಾಡಬಹುದು ನೀವು. ಓಕೆ, ಸೊ ಜನ ಹೇಳೋದು ಕೇಳಿರ್ತೀರಾ, ಬರೀ 10% ಮಾತ್ರ ಪ್ರಾಫಿಟೇಬಲ್ ಇದ್ದಾರೆ, ಸೊ ಮನೆ ಮಠ ಮಾರ್ಕೊಂಡು ಹೋಗ್ತೀರಾ, ಸೊ ತುಂಬಾ ಕೆಟ್ಟದ್ದು, ಜೂಜಾಟ ಇದ್ದಂಗಿದೆ, ಗ್ಯಾಮ್ಲಿಂಗ್ ಅಂತ ಇದೆ, ಇದು ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಅಗ್ರಿ ಆಗ್ತೀರಾ? ಇದು ಗ್ಯಾಮ್ಲಿಂಗ್ ಬಿಸ್ನೆಸ್ ನಿಮ್ ಪ್ರಕಾರ? ಸ್ಟಾಕ್ ಮಾರ್ಕೆಟ್ ಅನ್ನೋದು ಗ್ಯಾಮ್ಲಿಂಗ್ ಅವ್ರ ಬಿಸ್ನೆಸ್ ನಿಮ್ ಪ್ರಕಾರ ಏನಿದು? ವಾಟ್ ಇಸ್ ದಿಸ್? ಸೊ ಬಿಸ್ನೆಸ್ ಅಂತ ಟ್ರೀಟ್ ಮಾಡೋರು ಬಿಸ್ನೆಸ್ ಅಂತ ಟೆಸ್ಟ್ ಹಾಕಿ, ಗ್ಯಾಮ್ಲಿಂಗ್ ಸರ್ ಪ್ಯೂರ್ಲಿ ಗ್ಯಾಮ್ಲಿಂಗ್ ಅಂತ ಟ್ರೀಟ್ ಮಾಡೋರು ಗ್ಯಾಮ್ಲಿಂಗ್ ಅಂತ ಹಾಕಿ, ಬಿಸ್ನೆಸ್ 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 ಬಿಸ್ನೆಸ್. ಎಕ್ಸಾಕ್ಟ್ಲಿ, ಇಟ್ ಈಸ್ ಅ ಬಿಸ್ನೆಸ್. ಓಕೆ, ಸೊ ಇಟ್ ಈಸ್ ಅ ಪ್ಯೂರ್ ಅಂಡ್ ಪ್ರಾಪರ್ ಬಿಸ್ನೆಸ್. ನೋ ಸರ್ ರವೀಂದ್ರ ಸರ್, ಯು ಆರ್ ರಾಂಗ್. ಓಕೆ, ಇಟ್ ಈಸ್ ಅ ಬಿಸ್ನೆಸ್ ಸರ್. ಆ ಗ್ಯಾಮ್ಲಿಂಗ್ ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ನಡೆಯುತ್ತೆ. ಓಕೆ, ಎವ್ರಿ ಒನ್. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ 2017 ಅಲ್ಲಿ ನಮಗೂ ಗೊತ್ತಾಗ್ಲದು, ನಾನು ಹಂಗೆ ಥಿಂಕ್ ಮಾಡ್ತಿದ್ದೆ, ಪ್ರತಿಯೊಬ್ರು ಹಂಗೆ ಥಿಂಕ್ ಮಾಡ್ತಾರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಸರ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ರಿಟೇಲರ್ಸ್ ಬಿಟ್ವೀನ್ ಬಿಸ್ನೆಸ್, ಎಕ್ಸಾಕ್ಟ್ಲಿ ಪರ್ಫೆಕ್ಟ್. ಓಕೆ, ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಈಚ್ ಅಂಡ್ ಎವ್ರಿ ಒನ್ ಇರ್ತಾರೆ. ಸೊ ಗ್ಯಾಮ್ಲಿಂಗ್ ಅಂತ ಟ್ರೀಟ್ ಮಾಡೋದು ಇಟ್ಸ್ ನಾಟ್ ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಲಾಸ್ ಎಲ್ರಿಗೂ ಆಗಿರುತ್ತೆ. ಇವನ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನನಗೂ ಲಾಸ್ ಆಗಿತ್ತು, ಅವಾಗ ನಾನು ಹಿಂಗೆ ಥಿಂಕ್ ಮಾಡಿದ್ದೆ, ನಿಜವಾಗ್ಲೂ ಪ್ರಾಫಿಟ್ ಆಗುತ್ತಾ ಇದರಲ್ಲಿ ಅಂತ. ಎಸ್, ಡೆಫಿನೆಟ್ಲಿ ಇದರಲ್ಲಿ ಪ್ರಾಫಿಟೇಬಲ್ ಆಗ್ತಾರೆ, ಡೆಫಿನೆಟ್ಲಿ, ಬಟ್ ಪ್ರಾಪರ್ ರೂಲ್ಸ್ ಇರಬೇಕು. ಓಕೆ, ಸೊ ವಿದೌಟ್ ನಾಲೆಜ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಈಸ್ ಗ್ಯಾಮ್ಲಿಂಗ್ ಓನ್ಲಿ. ನಾಲೆಜ್ ಇಲ್ಲದೆ ನೀವು ಬೇಕಾದ್ದು ಮಾಡಿ, ದಟ್ ಈಸ್ ಗ್ಯಾಮ್ಲಿಂಗ್ ಓನ್ಲಿ. ಓಕೆ, ನಾನು ಸ್ಟಡಿ ಮಾಡ್ಲಾರ್ದೆ IAS ಎಕ್ಸಾಮ್ ಬರಿಯಕ್ ಹೋಗ್ತಾ ಇದ್ದೀನಿ ಅಂದ್ರೆ ದಟ್ ಈಸ್ ಗ್ಯಾಮ್ಲಿಂಗ್ ಓನ್ಲಿ.
ಓಕೆ, ಲಕ್ ಮೇಲೆ ಡಿಪೆಂಡ್ ಇರುತ್ತೆ. ಗ್ಯಾಮ್ಲಿಂಗ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಲಕ್. ಸೊ ನಾನು ಎವ್ರಿ ಅಟೆಂಪ್ಟ್ IAS ಎಕ್ಸಾಮ್ ಬರೀತಾ ಇದ್ದೀನಿ, UPS ಎಕ್ಸಾಮ್ ಬರೀತಾ ಇದ್ದೀನಿ ಅಂದ್ರೆ ಸೊ ಮೇ ಬಿ ಪಾಸ್ ಆಗ್ಬೋದು, ಪಾಸ್ ಆಗದೇನೆ ಇರ್ಬೋದು. ಪ್ಯೂರ್ಲಿ ಲಕ್ ಮೇಲೆ ನಾನು ಡಿಪೆಂಡ್ ಇದ್ದೀನಿ. ಸೊ ಇಫ್ ಯು ಆರ್ ಡಿಪೆಂಡ್ ಆನ್ ಲಕ್, ಓಕೆ, ಬಿಸ್ನೆಸ್ ಆಗಲಿ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಲಕ್ ಮೇಲೆ ನೀವು ಡಿಪೆಂಡ್ ಇದ್ದೀರಾ ಅಂದ್ರೆ ದಟ್ ಈಸ್ ಗ್ಯಾಮ್ಲಿಂಗ್. ಪ್ರಾಪರ್ ಟೆಕ್ನಿಕಲ್ಸ್ ಅನಾಲಿಸಿಸ್ ಸ್ಟಡಿ ಮಾಡಿ ನೀವು ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಸೊ ಅದು ಬಿಸ್ನೆಸ್. ಓಕೆ, ಟ್ಯಾಕ್ಟಿಕ್ಸ್ ನೀವು ಯೂಸ್ ಮಾಡಬೇಕಾಗತ್ತೆ ಆಲ್ವೇಸ್. ಸೊ ಬಿಸ್ನೆಸ್ ಅಂತ ಪ್ಯೂರ್ಲಿ ಇದನ್ನ ಕನ್ಸಿಡರ್ ಮಾಡಿ ಬಿಫೋರ್ ಮೈ ರಿಕ್ವೆಸ್ಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಆಸ್ ಆಫ್ ನೌ ಈ ಫ್ರೀ ಮಾಸ್ಟರ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಮೆಥಡ್ಸ್ ಟು ಅರ್ನ್ ಮನಿ ಇನ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಯಾವ ರೀತಿ ದುಡ್ಡನ್ನ ಮಾಡಬಹುದು, ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಯಾಕಂದ್ರೆ ಎಷ್ಟೋ ಜನ ಬಿಗಿನರ್ಸ್ ಇದ್ದಾರೆ, ಹಾಗಾಗಿ ಯಾವ ರೀತಿ ದುಡ್ಡು ಜನರೇಟ್ ಆಗುತ್ತೆ, ಪ್ರಾಫಿಟ್ ಯಾವ ರೀತಿ ಆಗುತ್ತೆ, ಇನ್ವೆಸ್ಟ್ ಮತ್ತೆ ಟ್ರೇಡ್ ಮಾಡಕ್ಕೆ ಎಷ್ಟು ದಾರಿ ಇದೆ, ಯಾವ್ಯಾವ ರೀತಿ ಟ್ರೇಡ್ ಮಾಡಬಹುದು, ಮತ್ತೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಇವೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಅಂಡ್ ದೆನ್ ಫಂಡಮೆಂಟಲ್ ಅನಾಲಿಸಿಸ್ ಹೇಳ್ಕೊಡ್ತೀನಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಫಂಡಮೆಂಟಲ್ ಅನಾಲಿಸಿಸ್ ಈಸ್ ನಾಟ್ ಅ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಎಲ್ಲರ ಮೈಂಡ್ ಅಲ್ಲಿ ಏನಿರುತ್ತೆ, ಫಂಡಮೆಂಟಲ್ಸ್ ಅಂದ್ರೆ ವೆರಿ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಕೊತಾರೆ. ಸೊ ದಟ್ ಈಸ್ ರಾಂಗ್ ಕಂಪ್ಲೀಟ್ಲಿ. ಓಕೆ, ಫಂಡಮೆಂಟಲ್ಸ್ ಈಸ್ ಆಲ್ಸೋ ಅಡ್ವಾನ್ಸ್ಡ್ ಅನಾಲಿಸಿಸ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಅಂಡ್ ದೆನ್ ಟೆಕ್ನಿಕಲ್ ಅನಾಲಿಸಿಸ್, ಎವ್ರಿ ಡೇ ನೀವು ಟ್ರೇಡ್ ಮಾಡಬೇಕು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ನೀವು ಯೂಸ್ ಮಾಡಲೇಬೇಕು. ದಟ್ ಟು ವೆರಿ ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಅನಾಲಿಸಿಸ್ ನಾನು ಹೇಳ್ತೀನಿ. ಓಕೆ, ಅಂಡ್ ದೆನ್ ರಿಸ್ಕ್ ಮ್ಯಾನೇಜ್ಮೆಂಟ್, ನಿಮ್ಮ ದುಡ್ಡನ್ನ ನೀವು ಯಾವ ರೀತಿ ಮ್ಯಾನೇಜ್ ಮಾಡಬಹುದು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ವಿದೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾರು ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಡನ್. ಅಂಡ್ ದೆನ್ 2 ಸ್ಟ್ರಾಟಜಿಗಳನ್ನ ನಾನು ಈ ಸೆಷನ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಒಂದು ಪವರ್ ರೇಂಜ್ ಸ್ಟ್ರಾಟಜಿ. ಸೊ ಇಂಡಿಕೇಟರ್ ಯೂಸ್ ಮಾಡ್ತೀನಿ ಇದ್ರಲ್ಲಿ ನಾನು, ಸೊ ದಟ್ ಯು ಕ್ಯಾನ್ ಕಂಪೇರ್ ವಿಚ್ ಇಸ್ ಪ್ರಾಫಿಟಬಲ್, ವಿಚ್ ಇಸ್ ನಾಟ್ ಪ್ರಾಫಿಟಬಲ್ ಅಂತ. ಅಂದ್ರೆ ಜಾಸ್ತಿ ಯಾವ್ದು ಪ್ರಾಫಿಟಬಲ್ ಇದೆ, ಕಡಿಮೆ ಯಾವ್ದು ಪ್ರಾಫಿಟಬಲ್ ಇದೆ, ಅದನ್ನ ನೀವು ಕಂಪೇರ್ ಮಾಡಬಹುದು. ಅಂಡ್ ದೆನ್ ಪ್ರೈಸ್ ಆಕ್ಷನ್ ಸ್ಟ್ರಾಟಜಿ, ಸ್ಕ್ಯಾಲ್ಪಿಂಗ್ ಗೋಸ್ಕರ ಯೂಸ್ ಮಾಡ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ ಸ್ಕ್ಯಾಲ್ಪಿಂಗ್ ಇರುತ್ತೆ, ಅಂಡ್ ದೆನ್ ನೀವು ಟ್ರೆಂಡ್ ಕ್ಯಾಪ್ಚರ್ ಮಾಡಬಹುದು. ಅಕಸ್ಮಾತ್ ಮಾರ್ಕೆಟ್ ಟ್ರೆಂಡಿ ಆಗ್ಬಿಟ್ರೆ ಪೂರ್ತಿ ಟ್ರೆಂಡ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಡನ್. ಸೊ ನನ್ನ ಹೆಸರು ಬಂದ್ಬಿಟ್ಟು ಅರ್ಜುನ್. ಸೊ ಫೌಂಡರ್ ಆಫ್ ಲಕ್ಷ್ಯ ಟ್ರೇಡಿಂಗ್ ಅಕಾಡೆಮಿ. ಅಂಡ್ ಟ್ರೇಡಿಂಗ್ ಅಲ್ಲಿ 6 years ಎಕ್ಸ್ಪೀರಿಯನ್ಸ್ ಇದೆ. 2018 ಇಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಟ್ರೈನಿಂಗ್ ಫೀಲ್ಡ್ ಅಲ್ಲಿ, ಈ ಟೀಚಿಂಗ್ ಫೀಲ್ಡ್ ಅಲ್ಲಿ 3 years ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ NISM ಸರ್ಟಿಫೈಡ್ ಇದ್ದೀನಿ. NISM ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್ ಅಂಡ್ ಈಕ್ವಿಟಿ ಡೆರಿವೇಟಿವ್ ಸರ್ಟಿಫಿಕೇಶನ್ ಕೂಡ ಇದೆ. ಡನ್. ಸೊ ದಿಸ್ ಈಸ್ ಅಬೌಟ್ ಮೀ. ಸ್ಟಾರ್ಟ್ ಮಾಡೋಣ. ವೈ ಸ್ಟಾಕ್ ಮಾರ್ಕೆಟ್? ಸರ್ ಇವಾಗ 5 lakh ಇಟ್ಕೊಂಡು 1 lakh ಅಂತ 5 ಸ್ಟಾಕ್ ಹಾಕಿ ಮಂತ್ಲಿ ಏನಿಲ್ಲ ಅಂದ್ರೂ 20K ಮಾಡಬಹುದಲ್ಲ? ಈಸಿಲಿ ಮಾಡಬಹುದು ಸರ್ ಮಂತ್ಲಿ. ಓಕೆ, ವಿಡಿಯೋ ನಾಟ್ ಕ್ಲಿಯರ್ ಸರ್. ಒಂದ್ಸತಿ ಚೆಕ್ ಮಾಡಿ ಪ್ಲೀಸ್, ಇಲ್ಲಾಂದ್ರೂ ಕ್ಲಿಯರ್ ಕಾಣಿಸ್ತಾ ಇದೆ ವಿಡಿಯೋ, ಒಂದ್ಸತಿ ಪ್ಲೀಸ್ ಚೆಕ್ ಮಾಡಿ. ಓಕೆ, ಐ ಡೋಂಟ್ ನೋ ಬಿಕಾಸ್ ಐ ಆಮ್ ಅ ಬಿಗಿನರ್. ಇಟ್ಸ್ ಓಕೆ, ಫೈನ್ ಸರ್, ಇನ್ಸ್ಟಿಟ್ಯೂಷನ್ಸ್. ಓಕೆ, ಸೊ ನಿಮ್ಗೆ ಏನಾದ್ರೂ ಇನ್ ಮಿಡಲ್ ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ, ನಾನು ಅವಾಗ ನೋಡ್ತಾ ಇರ್ತೀನಿ ಬ್ರೇಕ್ ತಗೊಂಡು. ಸೊ ಅವಾಗ ನಿಮ್ಗೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಡನ್. ಸೊ ವೈ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ಸ್ಮಾಲ್ ರೀಸನ್, ಪಟ್ಟಣ ನೀವು ಟೆಕ್ಸ್ಟ್ ಮಾಡ್ಬಿಡಿ. ವೈ ಸ್ಟಾಕ್ ಮಾರ್ಕೆಟ್? ಬಿಸ್ನೆಸ್ ಮಾಡ್ತಿರ್ತೀರಾ ಅಥವಾ ಜಾಬ್ ಮಾಡ್ತಿರ್ತೀರಾ, ನಿಮಗೆ ಒಂದು ಇನ್ಕಮ್ ಬರ್ತಾ ಇದೆ ಇವಾಗ ಆಲ್ರೆಡಿ. ಓಕೆ, ಸೊ ನನಗೂ ಒಂದು ಇನ್ಕಮ್ ಬರ್ತಾ ಇರುತ್ತೆ. ನಾನು ಬೇರೆ ಕಡೆ ಜಾಬ್ ಮಾಡ್ತಾ ಇದ್ದೆ, ಆಮೇಲೆ ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ, ಅಂಡ್ ದೆನ್ ಟ್ರೇಡಿಂಗ್ ನಾನು ಇನ್ಕಮ್ ಬರುತ್ತೆ. ಸೊ ಮಲ್ಟಿಪಲ್ ಸೋರ್ಸಸ್ ಇದಾವೆ. ವಾಟ್ ಈಸ್ ದ ರೀಸನ್ ನೀವೇನಕ್ಕೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ? ಪ್ಯಾಸಿವ್ ಇನ್ಕಮ್, ಮನಿ. ಓಕೆ, ಗ್ರೇಟ್. ಮನಿ ಇಸ್ ದ ಮೇನ್ ಆನ್ಸರ್ ಅಂತ ಹೇಳ್ಬೋದು. ಪ್ಯಾರಲಲ್ ಇನ್ಕಮ್, ಜಾಬ್ ಟು ಮೇಕ್ ಮೋರ್ ಪ್ರಾಫಿಟ್. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್. ಎಲ್ರಿಗೂ ದುಡ್ಡು ಬೇಕು. ಸಿಂಪಲ್ ಅಂಡ್ ಸೀದಾ ಆನ್ಸರ್. ಓಕೆ, ನೋ ಎಥಿಕಲ್ ರೀಸನ್, ನೋ ಎನಿಥಿಂಗ್. ಇಟ್ ಕ್ಯಾನ್ ಬಿ ದ ಫ್ಯಾಷನ್ ಅಂತ ಹೇಳ್ಬೋದು, ಏನಾದ್ರೂ ಹೇಳ್ಬೋದು ನೀವು, ಬಟ್ ಸಿಂಪಲ್ ಆನ್ಸರ್ ಈಸ್ ಮನಿ. ದುಡ್ಡು ಬೇಕು. ಓಕೆ, ಆ ದುಡ್ಡು ಜೊತೆ ಬ್ಯಾಕಪ್ ಬೇಕು. ಸೊ ನಿಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲ್ಗೆ ಒಂದು ಪವರ್ ಬ್ಯಾಂಕ್ ಖರೀದಿ ಮಾಡಿರ್ತೀರಾ. ಸೊ ಪವರ್ ಬ್ಯಾಂಕ್ ಖರೀದಿ ಏನಕ್ಕೆ ಮಾಡಿರ್ತೀರಾ? ಆಲ್ರೆಡಿ ಎಲೆಕ್ಟ್ರಿಸಿಟಿ ಪವರ್ ಇರುತ್ತೆ, ಚಾರ್ಜರ್ ಇರುತ್ತೆ, ಬ್ಯಾಕಪ್ ಇರಬೇಕು. ಒಂದು ಇನ್ಕಮ್ ಸೋರ್ಸ್ಗೆ ಇನ್ನೊಂದು ಇನ್ಕಮ್ ಸೋರ್ಸ್ ಬ್ಯಾಕಪ್ ಇರಬೇಕು. ಸೊ ಅಂದಾಗ ಮಾತ್ರ ಸೊ ಜೀವನದಲ್ಲಿ ಯಾವುದೇ ಟೆನ್ಷನ್ ಇರಲ್ಲ. ಓಕೆ, ಈ ಇನ್ಕಮ್ ಇಂದ ದುಡ್ಡು ಬಂದಾಗಿದೆ ಅಂದ್ರೆ ಇನ್ನೊಂದು ಇನ್ಕಮ್ ಇಂದ ಬರ್ತಾ ಇರುತ್ತೆ. ಡೈವರ್ಸಿಫಿಕೇಶನ್ ಅಂತ ನಾವು ಹೇಳ್ತೀವಿ ಇದಕ್ಕೆ. ಸೊ ಡೈವರ್ಸಿಫಿಕೇಶನ್ ಕ್ರಿಯೇಟ್ ಮಾಡಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ದೇರ್ ಆರ್ 2 types ಆಫ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಅಂಡ್ ಆಕ್ಟಿವ್ ಇನ್ಕಮ್. ಓಕೆ, ಸೊ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು? ಪ್ಯಾಸಿವ್ ಇನ್ಕಮ್ ಅಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅದರಲ್ಲಿ. ಫಾರ್ ಎಕ್ಸಾಂಪಲ್, ಮನೆ ಕಟ್ಟಿಸ್ತೀರಾ, ಒಂದ್ಸತಿ ಅಷ್ಟೇ ಇನ್ವಾಲ್ವ್ಮೆಂಟ್ ಇರುತ್ತೆ, ದುಡ್ಡು ಮತ್ತೆ ನಿಮ್ಮ ಎಫರ್ಟ್ ಒಂದ್ಸತಿ ಖರ್ಚಾಗುತ್ತೆ, ಆಮೇಲೆ ಅದನ್ನ ರೆಂಟಿಗೆ ಕೊಟ್ಬಿಡ್ತೀರಾ. ಎವ್ರಿ ಮಂತ್ ರೇಟ್ ಅದಾಗದೆ ಬರ್ತಾ ಇರುತ್ತೆ ರೆಂಟು. ಸೊ ಇದು ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದ್ರೆ ಡೈಲಿ ಜಾಬ್ ಮಾಡ್ತಿರ್ತೀರಲ್ವಾ, ಸೊ ಡೈಲಿ ಜಾಬ್ ಅಲ್ಲಿ ನಿಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅದರಿಂದ ಇನ್ಕಮ್ ಬರುತ್ತೆ, ಅದಕ್ಕೆ ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ಯಾಸಿವ್ ಇನ್ಕಮ್, ಆಕ್ಟಿವ್ ಇನ್ಕಮ್ ಎರಡನ್ನೂ ನೀವು ಜನರೇಟ್ ಮಾಡಬಹುದು. ಹಾಗಾಗಿ ಇಟ್ ಈಸ್ ಅ ಬೆಸ್ಟ್ ಬಿಸ್ನೆಸ್ ಅಂತ ನಾನು ಹೇಳ್ತೀನಿ. ಓಕೆ, ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ಓಕೆ, ಸೊ ನೀವು ನಿದ್ದೆ ಮಾಡುವಾಗ್ಲೂ ಒಂದು ದುಡ್ಡು ಮಾಡೋ ದಾರಿನ ಹುಡುಕಿಟ್ಟಿರ್ಬೇಕು, ಇಲ್ಲ ಅಂದ್ರೆ ಸಾಯೋವರೆಗೂ ದುಡಿಬೇಕಾಗುತ್ತೆ. ಸೊ ಸಿಂಪಲ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಟ್ ಈಸ್ ಪಾಸಿಬಲ್. ಓಕೆ,
ಅಂಡ್ ದೆನ್ ಬೇರೆ ಬಿಸ್ನೆಸ್ ಗಿನ್ನ ಈ ಬಿಸ್ನೆಸ್ ತುಂಬಾ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕೆ? ಬಿಕಾಸ್ ಲೋ ಇನ್ವೆಸ್ಟ್ಮೆಂಟ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು. ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್, ಬೇರೆ ಬಿಸ್ನೆಸ್ ಅಲ್ಲಿ ಜಾಸ್ತಿ ಬೇಕಾಗುತ್ತೆ. ಓಕೆ, ಅಂಡ್ ದೆನ್ ಹೈ ರಿಟರ್ನ್ ಇರುತ್ತೆ. ಇವಾಗ 1000 ರೂಪಾಯಿದು ಒಂದು ಶೇರ್ ಇದೆ ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡಕ್ಕೆ ನಿಮ್ಮ ಹತ್ರ ಬರೀ 200 rupees ಇದ್ರೆ ಸಾಕು. ಯಾಕಂದ್ರೆ 1:5 ಲೀವರೇಜ್ ಇರುತ್ತೆ. ಓಕೆ, ಅಂಡ್ ದೆನ್ ಟೈಮ್ ಫ್ಲೆಕ್ಸಿಬಿಲಿಟಿ. ಜಾಬ್ ಮಾಡ್ತಿದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ, ಸೊ ಇವೆರಡರ ಮಧ್ಯೆ ಇದಕ್ಕೂ ನೀವು ಟೈಮ್ ಕೊಡಬಹುದು. ಎಷ್ಟು ಟೈಮು? 15 to 20 minutes ಪರ್ ಡೇ. 15ರಿಂದ 20 ನಿಮಿಷ ಟೈಮ್ ಕೊಡಿ, ಯು ಕ್ಯಾನ್ ಬಿ ಅ ಪ್ರಾಫಿಟೇಬಲ್ ಟ್ರೇಡರ್. ಬಟ್ ಇನಿಷಿಯಲಿ ಯು ಹ್ಯಾವ್ ಟು ಗಿವ್ ಅಟ್ ಲೀಸ್ಟ್ 1 hour ಪರ್ ಡೇ. ಸ್ಟಾರ್ಟಿಂಗ್ ಅಲ್ಲಿ ಕಲಿಯುವಾಗ ಅಟ್ ಲೀಸ್ಟ್ ದಿನಕ್ಕೆ 1 hour ಅಂತೂ ಕೊಡ್ಲೇಬೇಕು. ಇಟ್ ಈಸ್ ಅ ಮಿನಿಮಮ್ ಕಂಡೀಷನ್ ರಿಕ್ವೈರ್ಡ್ ಟೈಮ್. ಓಕೆ, ಅಂಡ್ ದೆನ್ ಪ್ರಾಕ್ಟೀಸ್ ಅಂಡ್ ಸ್ಕೇಲಿಂಗ್ ಆಪ್ಷನ್ ಇದೆ ಇದರಲ್ಲಿ. ಪ್ರಾಕ್ಟೀಸ್ ಅಂಡ್ ಸ್ಕೇಲಿಂಗ್ ಅಂದ್ರೆ ಏನು? ಇವಾಗ ನಾನು ರೆಸ್ಟೋರೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅಟ್ ಲೀಸ್ಟ್ ಒಂದು 50,000 ಅಂತೂ ಬೇಕು. ನಾರ್ಮಲಿ 50ರಿಂದ 1 ಲಕ್ಷ ಅಂತೂ ಬೇಕು. ಬಟ್ ಈ ಬಿಸ್ನೆಸ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಒಂದು 3,000 rupees ಇಂದ ಸ್ಟಾರ್ಟ್ ಮಾಡಿ. ಈ ಪೂರ್ತಿ ಮಂತ್ ಟ್ರೇಡ್ ಮಾಡಿ, ಇದ್ರಲ್ಲಿ ಒಂದು 500 rupees ನೀವು ಪ್ರಾಫಿಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಮಂತ್ ನೀವು 15,000 ಹಾಕಿ, 20,000 ಹಾಕಿ, 50,000 ಹಾಕಿ. ಮೊದಲು ಪ್ರಾಕ್ಟೀಸ್ ಮಾಡಿ ತುಂಬಾ ಕಡಿಮೆ ದುಡ್ಡಿಂದ. ಆಮೇಲೆ ನೀವು ಆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಒಂದು ಗ್ರಿಪ್ ಸಿಕ್ಕಿರುತ್ತೆ. ಸೊ ನಿಮ್ಮ ಇನ್ಕಮ್ ಅನ್ನ, ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬಹುದು. ಬಟ್ ಲೀವ್ರೇಜ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಲ್ವಾ? ನೋ ಸರ್, ಲೀವ್ರೇಜ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲ್ಲ ಸರ್. ಇಟ್ ಈಸ್ ಝೀರೋ ಇಂಟ್ರೆಸ್ಟ್ ಲೀವ್ರೇಜ್ ಆಕ್ಚುಲಿ. ಓಕೆ, ಸೊ ಇನ್ನೊಂದು MTF ಅಂತ ಬರುತ್ತೆ, ಮಾರ್ಜಿನ್ ಟ್ರೇಡೆಡ್ ಫಂಡ್. ಸೊ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ 1%, ಬಟ್ ಅದನ್ನ ನಾನು ಸಜೆಸ್ಟ್ ಮಾಡಲ್ಲ ಯಾರಿಗೂ. ಓಕೆ, ಅಂಡ್ ದೆನ್ ನೋ ಡಿಪೆಂಡೆನ್ಸಿ. ಯಾರ ಮೇಲೂ ನೀವು ಡಿಪೆಂಡ್ ಇರಲ್ಲ ಈ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಅಲ್ಲಿ. ನಿಮಗೆ ಗೊತ್ತಿರೋ ಸ್ಟ್ರಾಟಜೀಸ್, ಸಾಫ್ಟ್ವೇರ್ಸ್, ನಾಲೆಜ್, ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್, ಇವುಗಳ ಮೇಲೆ ನೀವು ಡಿಪೆಂಡ್ ಇರ್ತೀರಾ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅ ಪ್ಯೂರ್ ಬಿಸ್ನೆಸ್ ಅಂಡ್ ಬೆಸ್ಟ್ ಬಿಸ್ನೆಸ್. ಡನ್. ಸೊ ಯಾವ ರೀತಿ ನೀವು ದುಡ್ಡನ್ನ ಗಳಿಸಬಹುದು? ಕಂಪ್ಲೀಟ್ಲಿ ಯಾರು ಬಿಗಿನರ್ ಇದ್ದೀರಲ್ವಾ, ಡಿಮ್ಯಾಟ್ ಅಕೌಂಟ್ಸ್ ಅಂತ ಬರುತ್ತೆ. ಮೊದಲು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಅಲ್ಲಿಂದ ನಿಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಝೀರೋದಾ, ಏಂಜಲ್ ಒನ್, 5 years, ಗ್ರೋ, ಡನ್ ಅಂತ ಸುಮಾರು ಇದೆ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಯಾವ್ದಾದ್ರು ಒಂದು ಬೆಸ್ಟ್ ಸಿಗುತ್ತೆ ನಿಮ್ಗೆ. ಅಂದ್ರೆ ರಿವ್ಯೂ ಸರ್ಚ್ ಮಾಡಿ, ಆಮೇಲೆ ಪ್ಲೇಸ್ಟೋರ್ ಅಲ್ಲಿ ಆಪ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ನೀವು ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಡನ್. ಸೊ ಯಾವ ರೀತಿ ದುಡ್ಡು ಮಾಡಬಹುದು? ಇವಾಗ 2 ದಾರಿ ಇದಾವೆ. ಒಂದು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್. ಇಲ್ಲಿ ನಿಮ್ಮ ವೆಲ್ತ್ ಕ್ರಿಯೇಟ್ ಆಗುತ್ತೆ. ನನ್ನ ಅಗೇನ್ ಒಂದು ಸ್ಮಾಲ್ ಕ್ವೆಶನ್ ಇದೆ. ಸಡನ್ಲಿ ನಿಮಗೆ 50 ಲಕ್ಷ ರೂಪಾಯಿ ಬಂತು ಅಂತ ತಿಳ್ಕೊಡಿ. ಸಡನ್ಲಿ ನಿಮ್ಮ ಹತ್ರ ಲಾಟ್ರಿ ಹೊಡಿತು, ನಿಮ್ಗೆ 50 ಲಕ್ಷ ರೂಪಾಯಿ ಬಂತು. ಆ 50 ಲಕ್ಷ ರೂಪಾಯಿಂದ ಏನೇನ್ ಖರೀದಿ ಮಾಡ್ತೀರಾ, ಏನೇನ್ ಪರ್ಚೇಸ್ ಮಾಡ್ತೀರಾ, ಅಥವಾ ಅಮೌಂಟ್ ಅನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಹೇಳ್ಬಹುದಾ ಪ್ಲೀಸ್? ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಏನೇನ್ ಖರೀದಿ ಮಾಡ್ತೀರಾ? ಬೇಗ ಬೇಗ ಟೆಕ್ಸ್ಟ್ ಹಾಕಿ. ಓಕೆ, ಐ ಹೋಪ್ ಸೆಷನ್ ಸ್ಪೀಡ್ ಇಲ್ಲ ಅನ್ಕೋತೀನಿ. ಸೊ ರಿವ್ಯೂ ಕೊಡ್ತಾ ಇರಿ ಸರ್, ಸ್ಪೀಡ್ ಇದೆ, ಸ್ಲೋ ಇದೆ, ಅದು ಇದು ಏನಾದ್ರು ಟೆಕ್ಸ್ಟ್ ಹಾಕ್ತಾ ಇರಿ, ಆಕ್ಟಿವ್ ಇರಿ ಪ್ಲೀಸ್. ಸೊ 50 lakh ನಿಮಗೆ ಸಿಕ್ಕರೆ ಏನೇನ್ ಮಾಡ್ತೀರಾ ಅದರಿಂದ? ಓಕೆ, ಡನ್. ಸೈಟ್ ಪರ್ಚೇಸ್ ಮಾಡ್ತೀರಾ, ಕ್ಲಿಯರ್ ಲೋನ್ ಅಮೌಂಟ್. ಓಕೆ, ಲೋನ್ ಅಮೌಂಟ್ ಕ್ಲಿಯರ್ ಮಾಡ್ತೀರಾ. ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಆಕ್ಚುಲಿ. ಸೈಟ್ ತಗೋತೀರಾ, ಗೋ ಫಾರ್ ಹೋಮ್ ಅಂಡ್ ವಿಲ್ ಇನ್ವೆಸ್ಟ್ ಇನ್ ಬಿಸ್ನೆಸ್. ಓಕೆ, ಬೆಸ್ಟ್. ನಿಮ್ದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಹೋಮ್, ಓಕೆ, ಸ್ಟಾಕ್ಸ್, ಶೇರ್ ಮತ್ತೆ ಸೈಟ್. ಟ್ರೇಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಓಕೆ, ಫಾರ್ 40% ಸ್ಟಾಕ್ಸ್ ಅಂಡ್ ಮ್ಯೂಚುವಲ್ ಫಂಡ್, 30% ರಿಯಲ್ ಎಸ್ಟೇಟ್, 30% ಎಂಜಾಯ್ ಮಾಡ್ತೀರಾ. ಓಕೆ, ನಿಮ್ಗೆ ಮೋರ್ ದನ್ 1 year ಎಕ್ಸ್ಪೀರಿಯನ್ಸ್ ಇದೆ ಅಂತದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನಾನು ಸಿಕ್ ಮೇಲೆ ಯೋಚನೆ ಮಾಡ್ತೀನಿ ಸರ್. ಓಕೆ, ಗ್ರೇಟ್ ಸರ್, ನಡೆಯುತ್ತೆ. ಹೋಮ್, ಓಕೆ, ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ಟ್ರೇಡ್ ಇನ್ವೆಸ್ಟ್ ಮಾಡ್ತೀರಾ. ಓಕೆ, ಈಚ್ ಅಂಡ್ ಎವ್ರಿ ಆಪ್ಷನ್ ಬಂತು ನಿಮ್ಗೆ. ಓಕೆ, ಗೋಲ್ಡ್ ಲೋನ್, ಲೋನ್ ಕ್ಲಿಯರ್ ಮಾಡೋದು, ಲ್ಯಾಂಡ್ ಪರ್ಚೇಸ್ ಮಾಡೋದು, ರಿಯಲ್ ಎಸ್ಟೇಟ್, ಹೌಸ್ ಪರ್ಚೇಸ್ ಮಾಡೋದು, ರಿಯಲ್ ಎಸ್ಟೇಟ್, ಸ್ಟಾಕ್ಸ್ ಅಲ್ಲಿ ಹಾಕೋದು, ಇನ್ವೆಸ್ಟ್ಮೆಂಟ್ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದು, ಅಂಡ್ ಎಂಜಾಯ್ ಮಾಡೋದು. ಡನ್. ಸೊ ಈ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಇದರಲ್ಲಿ ಆ ಅಮೌಂಟ್, ನಮ್ಮ ಅಮೌಂಟ್ ಎಲ್ಲಿ ಬೆಳೆಯುತ್ತೆ ನೋಡಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷ ವೇಟ್ ಮಾಡೋದು. ಮಿನಿಮಮ್ 1 ವರ್ಷ ವೇಟ್ ಮಾಡೋದು. ಓಕೆ, ಅಟ್ ಲೀಸ್ಟ್ ಅಂಡ್ ಮಿನಿಮಮ್ 1 ವರ್ಷ ವೇಟ್ ಮಾಡೋದು. ಅದಕ್ಕೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಮ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲೊಂದು ದಾರಿ ಇದೆ, ಏನೇನಂದ್ರೆ FD ಅಲ್ಲಿ ನಿಮ್ಮ ದುಡ್ಡನ್ನ ಹಾಕ್ಬಹುದು ನೀವು. ಓಕೆ, ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ನಿಮ್ ದುಡ್ಡನ್ನ ಹಾಕ್ಬಹುದು. ಅದನ್ನ ಬಿಟ್ರೆ ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಹಾಕ್ಬಹುದು. ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಥವಾ ರಿಯಲ್ ಎಸ್ಟೇಟ್ ಅಥವಾ ಮ್ಯೂಚುವಲ್ ಫಂಡ್ಸ್. ರಿಯಲ್ ಎಸ್ಟೇಟ್ ಅಥವಾ ಮ್ಯೂಚುವಲ್ ಫಂಡ್ಸ್. ನಾನ್ ಸಜೆಸ್ಟ್ ಮಾಡೋದೇನಂದ್ರೆ, ಡು ನಾಟ್ ಇನ್ವೆಸ್ಟ್ ಇನ್ FD. ಪ್ಲೀಸ್ FD ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ನಿಮ್ಮ ದುಡ್ಡಿನ ವ್ಯಾಲ್ಯೂ ಬೆಳೆಯಲ್ಲ, ಕೆಳಗ್ ಬರುತ್ತೆ, ವಾಪಸ್ ಡಿಕ್ರೀಸ್ ಆಗತ್ತೆ. ಯಾಕಂದ್ರೆ ಹಣದುಬ್ಬರ ಅಂತ ನಾವು ಹೇಳ್ತೀವಿ. ಇನ್ಫ್ಲೇಷನ್ ರೇಟ್ ಅನ್ನ FD ಇಂಟ್ರೆಸ್ಟ್ ಇಂದ ಬ್ರೇಕ್ ಮಾಡಕ್ಕಾಗಲ್ಲ. 6ರಿಂದ 8% ಇದೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್, ಅಂಡ್ FD ರೇಟ್ ಎಷ್ಟಿದೆ? 7.5%.
ಓಕೆ, ಹಾಗಾಗಿ FD ಅಲ್ಲಿ ಹಾಕಕ್ಕೆ ಹೋಗ್ಬೇಡಿ, ರಿಕರಿಂಗ್ ಡೆಪಾಸಿಟ್ ಅಲ್ಲಂದ್ರೂ ಹಾಕಕ್ಕೆ ಹೋಗ್ಬೇಡಿ. ರಿಮೈನಿಂಗ್ ಗೋಲ್ಡ್, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್, ಇಂಡಿವಿಜುವಲ್ ಸ್ಟಾಕ್ಸ್ ಗಳು, ಅವುಗಳಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ 1 ಲಕ್ಷ ರೂಪಾಯಿ 2015ರಲ್ಲಿ ATS ಡೇಟಾ ನಿಮ್ಗೆ ಹೇಳ್ತಾ ಇದ್ದೀನಿ. 1 ಲಕ್ಷ ರೂಪಾಯಿ ನೀವು ಹಾಕಿದ್ರೆ ನಿಮ್ಮ ಪ್ರಾಫಿಟ್ ಎಷ್ಟು ಸಿಗೋದು? FD ಅಲ್ಲಿ 1 ಲಕ್ಷ ಹಾಕಿದ್ರೆ 81,000 ಪ್ರಾಫಿಟ್, RD ಅಲ್ಲಿ 37,000 ಪ್ರಾಫಿಟ್, ಗೋಲ್ಡ್ ಅಲ್ಲಿ ನಿಮಗೆ 1,26,000 ಪ್ರಾಫಿಟ್, ದುಡ್ಡು ಡಬಲ್ ಆಗಿರುತ್ತೆ 8 ವರ್ಷದಲ್ಲಿ. ರಿಯಲ್ ಎಸ್ಟೇಟ್ ಅಲ್ಲಿ 1,15,000 ಪ್ರಾಫಿಟ್, ಅಗೇನ್ ದುಡ್ಡು ಡಬಲ್ ಆಗಿರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ 2,05,000 ದುಡ್ಡು ಟ್ರಿಬಲ್ ಆಗಿರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ, ಯಾಕಂದ್ರೆ 17 to 18%, 15 to 16% ವೇರಿಯೇಟ್ ಆಗ್ತಿರುತ್ತೆ ರೇಟ್ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ರಿಟರ್ನ್. ಅದೇ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ನೀವು ಹಾಕಿದ್ರೆ, ಓಕೆ, ಯಾವ್ದಾದ್ರು ಒಂದು ಶೇರ್ ಅನ್ನ ಪರ್ಚೇಸ್ ಮಾಡಿದ್ರೆ, ಯಾವ್ದು ಫಂಡಮೆಂಟಲಿ ರೈಟ್ ಇದೆ ಅಲ್ವಾ, ಆ ಶೇರ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ರಿಟರ್ನ್ ಎಷ್ಟು ಸಿಗ್ತಾ ಇತ್ತು? ಇಲ್ಲಿ ನೋಡಿ, ಟೈಟಾನ್ ಅನ್ನೋ ಒಂದು ಶೇರು, ಓಕೆ, 340 ರೂಪಾಯಿ ಇರೋದು 2015ರಲ್ಲಿ, 340 ರೂಪಾಯಿ ಇರೋದು 8 ಇಯರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿ 3,400 ರೂಪಾಯಿಗಿನ ಜಾಸ್ತಿ ಆಗಿದೆ. 1 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ 2024 ಅಲ್ಲಿ ನಿಮಗೆ ಆ 1 ಲಕ್ಷದಿಂದ 9 ಲಕ್ಷ ರೂಪಾಯಿ ನಿಮಗೆ ಪ್ರಾಫಿಟ್ ಸಿಗೋದು. ಎಷ್ಟು? 9 lakh rupees. ಅದರ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷ ಆಗಿರೋದು. ದಿಸ್ ಇಸ್ ದಿ ಪವರ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿವಿಜುವಲ್ ಸ್ಟಾಕ್ಸ್. ಓಕೆ ಸರ್, ಇದನ್ನೇ ಏನಕ್ಕೆ ನೀವು ಸೆಲೆಕ್ಟ್ ಮಾಡಿದ್ರಿ? ಬೇರೆ ಸ್ಟಾಕ್ ಅನ್ನು ಸೆಲೆಕ್ಟ್ ಮಾಡಬಹುದಲ್ವಾ? ಯೆಸ್ ಬ್ಯಾಂಕ್, ಸುಜುಲಾನ್, ವೋಡಾಫೋನ್ ಐಡಿಯಾ ಇವೆಲ್ಲ ಕ್ರಾಶ್ ಆಗಿದೆ. 300 ರೂಪಾಯಿ ಇರೋದು ಬರೀ 30 ರೂಪಾಯಿ 10 ರೂಪಾಯಿ ಬಂದಿದ್ದಾವೆ. ಅದನ್ನ ನೀವೇನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ? ಏನಕ್ಕೆ ಅಂದ್ರೆ ಅವುಗಳ ಫಂಡಮೆಂಟಲ್ ಅನಾಲಿಸಿಸ್ ಸರಿ ಇಲ್ಲ, ಹಾಗಾಗಿ ನಾವು ಸೆಲೆಕ್ಟ್ ಮಾಡಿಲ್ಲ. ಸೊ ಇವಾಗ ಹೋಗಿ ಟೈಟಾನ್ ಶೇರ್ ಇವಾಗ್ಲೂ ನೋಡಿದ್ರು ಇವಾಗ್ಲೂ ಇದರ ಫಂಡಮೆಂಟಲ್ಸ್ ಪರ್ಫೆಕ್ಟ್ ಇದೆ, ಹಾಗಾಗಿ ಇದರ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ಸೊ ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. PFC, ಪವರ್ ಫೈನಾನ್ಸ್ ಕಾರ್ಪೊರೇಷನ್, 125 ರೂಪಾಯಿ ಇರೋದು 424 ರೂಪಾಯಿ ರೀಚ್ ಆಗಿದೆ. HDFC ಬ್ಯಾಂಕ್, ಓಕೆ, ಬಿಗ್ಗೆಸ್ಟ್ ಬ್ಯಾಂಕ್ ಅಂತ ಹೇಳ್ಬೋದು, 470 ರೂಪಾಯಿ ಇರೋದು 1690 ರೂಪಾಯಿ. ಬ್ಲೂ ಚಿಪ್ ಕಂಪನೀಸ್ ಅಂತ ಬರುತ್ತೆ. ಬ್ಲೂ ಚಿಪ್ ಕಂಪನೀಸ್ ಅಂದ್ರೆ ನಿಮಗೆ ಕಣ್ಣಿಗೆ ಕಾಣೋ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗಳು, ರಿಲಯನ್ಸ್, ಟಾಟಾ ಮೋಟರ್ಸ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, ಅಪೋಲೋ, ಇನ್ಫೋಸಿಸ್, TCS, ಇವೆಲ್ಲ ಬ್ಲೂ ಚಿಪ್ ಕಂಪನೀಸ್. ಇವುಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ರಿಟರ್ನ್ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ರಿಸ್ಕ್ ಜಾಸ್ತಿ ಇರಲ್ಲ. ಸೊ ಕಂಪನಿಗಳು ಕ್ರಾಶ್ ಆಗಲ್ಲ ಆದಷ್ಟು ಬೇಗ, ಓಕೆ, ದಿವಾಳಿ ಆಗೋಗಲ್ಲ. ಸೊ ಅದಾನಿ 600 ರೂಪಾಯಿ ಇರೋದು 3,500. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 126 ರೂಪಾಯಿ ಇರೋದು 1,220 ರೂಪಾಯಿ, ಅಗೇನ್ 10 ಟೈಮ್ಸ್ ವ್ಯಾಲ್ಯೂ ಇಲ್ಲಿ ಆಗಿದೆ. ಓಕೆ, MRF ಶೇರ್ 32,000 ಇರೋದು 1.5 ಲಕ್ಷದ ಗಡಿಯನ್ನ ದಾಟಿದೆ ಆಲ್ರೆಡಿ. ಸೊ ದಿಸ್ ಇಸ್ ದಿ ಪವರ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ 1 ವರ್ಷದ ಮೇಲ್ಗಡೆ, 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಎವ್ರಿ ಡೇ ದುಡ್ಡು ಬೇಕು, ಎವ್ರಿ 1 ಅವರ್ ದುಡ್ಡು ಬೇಕು, ಎವ್ರಿ ಮಂತ್ ದುಡ್ಡು ಬೇಕು, ಯಾಕಂದ್ರೆ ಟ್ರೇಡಿಂಗ್ ಇಂದ ನಾವು ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಯು ಕ್ಯಾನ್ ಡೂ ಟ್ರೇಡಿಂಗ್. ಯಾವ್ಯಾವ ಟ್ರೇಡಿಂಗ್ ಇರುತ್ತೆ? 1 ವರ್ಷದಕ್ಕಿಂತ ಕೆಳಗಡೆ ಹೋಲ್ಡ್ ಮಾಡೋದಾದ್ರೆ, ಸೊ 1 ವರ್ಷಕ್ಕಿಂತ ಕೆಳಗಡೆ ಹೋಲ್ಡ್ ಮಾಡಿದ್ರೆ, 6 to 8 ಮಂತ್ಸ್ ಹೋಲ್ಡ್ ಮಾಡಿದ್ರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳ್ತೀವಿ. 5 ರಿಂದ 15 ದಿನ ಹೋಲ್ಡ್ ಮಾಡಿದ್ರೆ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಅಂಡ್ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡ್ತಾ ಇದೀರಾ ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ಈ 3 ಟ್ರೇಡಿಂಗ್ ಅಲ್ಲಿ ಇನ್ನೊಂದು ಸ್ಕ್ಯಾಲ್ಪಿಂಗ್ ಅಂತ ಬರುತ್ತೆ, ಝೀರೋ ಹೀರೋ ಟ್ರೇಡಿಂಗ್ ಅಂತಾನೂ ಬರುತ್ತೆ. ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಇನ್ಕಮ್ ಅನ್ನು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು? ಸೊ ಇದು ಟೈಪ್ಸ್ ಆಫ್ ಟ್ರೇಡಿಂಗ್ ಬೈ ಡ್ಯೂರೇಷನ್ ವೈಸ್ ಆಯ್ತು, ಎಷ್ಟು ಸಮಯ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ. ಇನ್ನೊಂದು ಇನ್ಸ್ಟ್ರೂಮೆಂಟ್ ವೈಸ್ ಬರುತ್ತೆ. ಫ್ಯೂಚರ್ ಅಂಡ್ ಆಪ್ಷನ್ಸ್, ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಕೇಳಿರ್ತೀರಾ ನೀವು, ಓಕೆ, ಅದು ಇನ್ಸ್ಟ್ರೂಮೆಂಟ್ ವೈಸ್. ಸೊ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದು ಅಂಡ್ ಪ್ಲಸ್ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋದು. ಇಲ್ಲಿ ನೋಡಿ, ಟಾಟಾ ಕೆಮಿಕಲ್ಸ್ ಅನ್ನೋ ಶೇರು 7 ದಿನದಲ್ಲಿ 25% ಮೇಲೆ ಹೋಗಿದೆ. 1 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25,000 ನೆಟ್ ಪ್ರಾಫಿಟ್. ಓಕೆ, ಅಂಡ್ ದೆನ್ ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ 12 ದಿನದಲ್ಲಿ 16% ಮೇಲ್ಗಡೆ ಹೋಗಿದೆ. 1 ಲಕ್ಷ ಇದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 16,000 ನೆಟ್ ಪ್ರಾಫಿಟ್. ಇದು ಸ್ವಿಂಗ್ ಟ್ರೇಡಿಂಗ್ ಆಯ್ತು, 5 ರಿಂದ 15 ದಿನ ಹೋಲ್ಡ್ ಮಾಡೋದು. ಇದನ್ನ ಬಿಟ್ರೆ ನೀವು ಅಕಸ್ಮಾತ್ ಆಪ್ಷನ್ಸ್ ಎಂಟರ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಈ ಆಪ್ಷನ್ಸ್ ಅನ್ನೋದು ಒಂದು ರೀತಿ ಟೋಕನ್ ಅಮೌಂಟ್ ಟ್ರೇಡಿಂಗ್ ಇದ್ದಂಗೆ. ನಮ್ ಕಡೆ ಲ್ಯಾಂಡ್ ಅದು ಪರ್ಚೇಸ್ ಮಾಡುವಾಗ ಮೊದಲು ಸಂಸ್ಕಾರದ ದುಡ್ಡು ಕೊಡ್ತಾರೆ, ಅದೇ ರೀತಿ ಈ ರೀತಿ ಇಲ್ಲಿ ವರ್ಕ್ ಆಗುತ್ತೆ. ಸೊ ಕಾಲ್ ಆಪ್ಷನ್ ಅನ್ನೋದು ಒಂದು. ಓಕೆ, ಸೊ ಇಲ್ಲಿ ನೋಡಿ, 125 ರೂಪಾಯಿ ಇರೋದು ನೆಕ್ಸ್ಟ್ ಡೇ, ಇವತ್ತು ಮಾರ್ನಿಂಗ್ 10:30ಗೆ 125 ರೂಪಾಯಿ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗ್ 700 ರೂಪೀಸ್ ವರೆಗೂ ಹೋಗಿದೆ. 700 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಷ್ಟು ಬೇಕು? 125 ಬೇಕು. ಬಟ್ ಪರ್ಫೆಕ್ಟ್ಲಿ 125 ಇದ್ರೆ ಒಂದು ಕ್ವಾಂಟಿಟಿಯನ್ನ ಪರ್ಚೇಸ್ ಮಾಡಬಹುದಾ? ನೋ.
ಸೊ ಈ ಆಪ್ಷನ್ಸ್ ಮತ್ತೆ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಒಂದು ರೂಲ್ಸ್ ಇದೆ, ಏನಂದ್ರೆ ಇಂತಿಷ್ಟು ಕ್ವಾಂಟಿಟಿ ಅಂತ ಬೈ ಮಾಡಕ್ ನೀವು ರೆಡಿ ಇರಬೇಕು. ಮಿನಿಮಮ್ ಕ್ವಾಂಟಿಟಿ ಅಂದ್ರೆ ಲಾಟ್ ಸೈಜ್ ಎಷ್ಟಿದೆ ಅಂದ್ರೆ 15 ಕ್ವಾಂಟಿಟಿ ಇದೆ ಇದರಲ್ಲಿ. ಓಕೆ, ಸೊ 15 ಕ್ವಾಂಟಿಟಿ 1875 rupees ನೀವು ಕೊಟ್ಟು ಬೈ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಡೇ ನಿಮಗೆ 8000 rupees ಪ್ರಾಫಿಟ್ ಆಗಿರುತ್ತೆ. ಇಟ್ ಈಸ್ BTST ಟ್ರೇಡಿಂಗ್, ಬೈ ಟುಡೇ ಸೆಲ್ ಟುಮಾರೋ. ಇವತ್ತು ಬೈ ಮಾಡಿ ಹೋಲ್ಡ್ ಮಾಡಿ ನಾಳೆ ಸೆಲ್ ಮಾಡಿ. ಅಂಡ್ ಇಲ್ಲಿದೆ ಇಂಟ್ರಾಡೇ ಟ್ರೇಡಿಂಗ್. 300 ರೂಪಾಯಿ ಇರೋದು 470 ರೂಪಾಯಿ, 170 ರೂಪಾಯಿ ಬರೀ 3 ಅವರಲ್ಲಿ, 170 ಪಾಯಿಂಟ್ ಅಂತಾನು ಹೇಳ್ಬಹುದು. ಓಕೆ, ಸೊ 4500 ಇನ್ವೆಸ್ಟ್ಮೆಂಟ್ಗೆ ಒಂದೇ ದಿನದಲ್ಲಿ 2500 ರಿಟರ್ನ್ ಬಂತು ನಿಮಗೆ. ದಿಸ್ ಈಸ್ ಇಂಟ್ರಾಡೇ ಟ್ರೇಡಿಂಗ್. ಝೀರೋ ಹೀರೋ ಟ್ರೇಡಿಂಗ್ ಅಂತ ನಾವು ಹೇಳ್ತೀವಿ. ಓಕೆ, ಝೀರೋ ಹೀರೋ ಟ್ರೇಡಿಂಗ್ ಅಂದ್ರೆ ಈ ಎಕ್ಸ್ಪೈರೀಸ್ ಬರುತ್ತೆ ಆಪ್ಷನ್ಸ್ ಅಲ್ಲಿ. ಓಕೆ, ಸೊ ಎಕ್ಸ್ಪೈರಿ ದಿನದಲ್ಲಿ ಏನಾಗುತ್ತೆ ಅಂದ್ರೆ 10 ರೂಪಾಯಿ ಇರೋದು 100 ರೂಪಾಯಿ 200 ರೂಪಾಯಿ ಹೋಗೋದು, 20-30 ರೂಪಾಯಿ ಇರೋದು 300 400 500 ರೂಪಾಯಿವರೆಗೂ ಹೋಗೋದಾಗತ್ತೆ. ಅದೇ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. 32 ರೂಪಾಯಿಂದ 320 ರೂಪಾಯಿ ಹೋಗಿದೆ. ಎಷ್ಟು? ಬರೀ 70 ಮಿನಿಟ್ಸ್ ಅಲ್ಲಿ. ಈ ರೀತಿ ಟ್ರೇಡ್ ಗಳನ್ನ ನೀವು ಕ್ಯಾಪ್ಚರ್ ಮಾಡಬಹುದು ಆಪ್ಷನ್ಸ್ ಅಲ್ಲಿ. ಬಟ್ ಎವ್ರಿ ಡೇ ಕ್ಯಾಪ್ಚರ್ ಮಾಡಬಹುದಾ? ನೋ, ಎವ್ರಿ ಡೇ ಕ್ಯಾಪ್ಚರ್ ಮಾಡಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಓಕೆ, ಎವ್ರಿ ಡೇ ಕ್ಯಾಪ್ಚರ್ ಮಾಡಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ತಿಂಗಳಲ್ಲಿ 1 ಅಥವಾ 2 ಸತಿ ಈ ರೀತಿ ಟ್ರೇಡ್ಗಳು ಸಿಗಬಹುದು. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅರ್ನ್. ಓಕೆ, ಯಾವ ರೀತಿ ನಾವು ದುಡ್ಡು ಮಾಡಬಹುದು ಟ್ರೇಡಿಂಗ್ ಇಂದಾಗ್ಲಿ ಇನ್ವೆಸ್ಟ್ಮೆಂಟ್ ಇಂದಾಗ್ಲಿ. ಬಟ್ ನಾವು ದುಡ್ಡು ಮಾಡ್ಬೇಕಾ? ಎಸ್ ಮಾಡಬೇಕು. ಬಟ್ ಯಾವ ರೀತಿ? ಇದನ್ನೇ ಆ ಸ್ಟಾಕ್ಸ್ ಗಳನ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಬಿಕಾಸ್ ಐ ಹ್ಯಾವ್ ನಾಲೆಜ್. ಯಾವ ನಾಲೆಜ್ ಇದೆ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಅಂಡ್ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು? ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ನನ್ನ ಎದುರುಗಡೆ ಇವಾಗ ಲ್ಯಾಪ್ಟಾಪ್ ಇದೆ, ನಾನು ಇವಾಗ ಇನ್ನೊಂದು ಹೊಸ ಲ್ಯಾಪ್ಟಾಪ್ ತಗೋಬೇಕು, ಅಥವಾ ಎನಿಥಿಂಗ್ ಮೊಬೈಲು ಲ್ಯಾಪ್ಟಾಪ್ ಏನಾದ್ರೂ ತಗೊಳಕ್ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ತಿರಲ್ವಾ ನೀವು? ಅದ್ರ ಸ್ಟೋರೇಜ್ ಎಷ್ಟಿದೆ, ಸೈಜ್ ಎಷ್ಟಿದೆ, ಕೆಪಾಸಿಟಿ ಎಷ್ಟಿದೆ, ಸಾಫ್ಟ್ವೇರ್ ಯಾವ್ದಿದೆ, ಆಪರೇಟಿಂಗ್ ಸಿಸ್ಟಮ್ ಯಾವ್ದಿದೆ, ಇವನ್ನೆಲ್ಲ ಡೀಟೇಲ್ ನೋಡಿ ಚೆನ್ನಾಗಿದೆ ಅಂದ್ರೆ ತಗೋತೀರಾ, ಪರ್ಫಾರ್ಮೆನ್ಸ್ ಎಲ್ಲ ನೋಡಿ. ಇಲ್ಲ ಅಂದ್ರೆ ತಗೊಳಲ್ಲ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರ ಅಂದ್ರೆ ಒಂದು ಕಂಪ್ನಿಗೆ ದುಡ್ಡು ಕೊಡ್ತಾ ಇದೀರಾ ಅಂತ ಅರ್ಥ. ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದು ಕಂಪನಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಆ ಕಂಪನಿಯ ಓನರ್ ಆಗ್ತಾ ಇದ್ದೀರಾ. ಕಂಪ್ಲೀಟ್ಲಿ ನಾಟ್ ಫುಲ್ಲಿ ಪವರ್ಡ್ ಇರೋ ಓನರ್ ಅಂತಲ್ಲ, ಸೊ ಪಾರ್ಟ್ ಓನರ್ ಆಗ್ತೀರಾ. ಓಕೆ, ಆ ಶೇರ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಕಂಪನಿ ಚೆನ್ನಾಗಿದೆಯಾ, ಆ ಕಂಪನಿನ ನಡೆಸೋರು ಚೆನ್ನಾಗಿದಾರಾ, ಆ ಕಂಪನಿ ಪ್ರಾಫಿಟೇಬಲ್ ಇದೆಯಾ, ಕಂಪನಿ ಸಾಲನ ಜಾಸ್ತಿ ಮಾಡಿದ್ಯಾ ಕಡಿಮೆ ಮಾಡಿದ್ಯಾ, ಓಕೆ, ಲಾಸ್ ಎಷ್ಟು ವರ್ಷದಿಂದ ಇದೆ, ಇವಾಗ ಲಾಸ್ ಅಲ್ಲಿ ಇದೆಯಾ ಪ್ರಾಫಿಟ್ ಇದೆಯಾ, ಹೋದ ವರ್ಷದ ಪ್ರಾಫಿಟ್ ಮತ್ತೆ ಈ ವರ್ಷದ ಪ್ರಾಫಿಟ್ ಕಂಪೇರ್ ಮಾಡಿ ಪ್ರಾಫಿಟ್ ಗ್ರೋತ್ ಏನಿದೆ, ಸೇಲ್ಸ್ ಗ್ರೋತ್ ಏನಿದೆ, ಎಷ್ಟು ಸೇಲ್ಸ್ ಮಾಡ್ತಾ ಇದೆ, ಮಾರ್ಕೆಟ್ ಅಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ ಗಳು ಯಾವ್ಯಾವು, ಓಕೆ, ಅವರ ಬೋರ್ಡ್ ಮೀಟಿಂಗ್ ಡಿಸಿಷನ್ಸ್ ಯಾವ ರೀತಿ ತಗೊಳುತ್ತೆ, ಬೋರ್ಡ್ ಆಫ್ ಮೆಂಬರ್ಸ್, ಬಿಸ್ನೆಸ್ ಮಾಡೆಲ್ ಏನಿದೆ ಅಂದ್ರೆ ಎಕ್ಸಾಕ್ಟ್ಲಿ ಯಾವ ಬಿಸ್ನೆಸ್ ಮಾಡುತ್ತೆ, ಮಾರ್ಕೆಟ್ ಶೇರ್ ಎಷ್ಟಿದೆ, ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, ನೆಟ್ ಪ್ರಾಫಿಟ್ ಎಷ್ಟಿದೆ, ROCE ROE ಅಂತ ಹೇಳ್ತೀವಿ, ಆ ಕಂಪನಿಯ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ. ಸೊ ಇವೆಲ್ಲ ಪಾಯಿಂಟ್ ಗಳನ್ನ ನೀವು ಅಬ್ಸರ್ವ್ ಮಾಡಿ ಆ ಕಂಪನಿಯ ಶೇರಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ, ಆ ಕಂಪನಿಯ ಶೇರು ಇನ್ವೆಸ್ಟರ್ಗೆ ಪ್ರಾಫಿಟ್ ಕೊಡ್ತಾ ಇದ್ರೆ ದೆನ್ ಓನ್ಲಿ ಯು ವಿಲ್ ಇನ್ವೆಸ್ಟ್. ಓಕೆ, ಆ ಸ್ಟಾಕ್ ಅಲ್ಲಿ ಪರ್ಟಿಕ್ಯುಲರ್ಲಿ ಅವಾಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ ಕಂಪನಿ ಲಾಸ್ ಅಲ್ಲಿ ಇದೆ ಅಂದ್ರೆ ಇನ್ವೆಸ್ಟ್ ಮಾಡಕ್ ಹೋಗೋದೇ ಇಲ್ಲ. ಸೊ ದಿಸ್ ಈಸ್ ಸಮ್ ಪಾಯಿಂಟ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ. ಈ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನೋಡ್ಬೇಕಾಗತ್ತೆ. ಎಲ್ಲಿ ಗೊತ್ತಾಗತ್ತೆ ನಿಮ್ಗೆ? ಸೊ screener.in ಅನ್ನೋ ವೆಬ್ಸೈಟ್ ಇದೆ. ಸೊ ಸರಿಯಾಗಿ ಕೇಳ್ಕೊಳ್ಳಿ, screener.in ಅನ್ನೋ ವೆಬ್ಸೈಟ್ ಇದೆ, ಅದನ್ನ ನೀವು ಯೂಸ್ ಮಾಡಬಹುದು. ಓಕೆ, ಅಥವಾ ಥಿಕ್ಕರ್ ಟೇಪ್ ಅಂತ ಇದೆ, ಅದನ್ನ ನೀವು ಯೂಸ್ ಮಾಡಿ, ಅಥವಾ ನಾರ್ಮಲ್ ಗೂಗಲ್ ಮಾಡಿದ್ರು ನಡೆಯುತ್ತೆ. ರಿಲಯನ್ಸ್ ಕಂಪನಿಯ ನೆಟ್ ಪ್ರಾಫಿಟ್ ಎಷ್ಟು, ಈ ವರ್ಷದ ಗ್ರೋತ್ ಎಷ್ಟಾಗಿದೆ, ಈ ವರ್ಷದ ನೆಟ್ ಪ್ರಾಫಿಟ್ ಎಷ್ಟಾಗಿದೆ, ನಾರ್ಮಲ್ ಗೂಗಲ್ ಮಾಡಿದ್ರು ಸಿಗುತ್ತೆ ನಿಮ್ಗೆ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇವೆಲ್ಲ ಪಾಯಿಂಟ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡು ಕಂಪನಿ ಚೆನ್ನಾಗಿದ್ರೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸರ್ ಐ ಹ್ಯಾವ್ ಅ ಡೌಟ್, ವಿ ಆರ್ ಇನ್ವೆಸ್ಟಿಂಗ್ ಇನ್ ಕಂಪನೀಸ್. ಓಕೆ, ಬಟ್ ಇವಾಗ ಇನ್ವೆಸ್ಟ್ ಮಾಡಿದ ಅಮೌಂಟ್ ಅವ್ರು ಯೂಸ್ ಮಾಡೋಕೆ ಆಗಲ್ಲ ಅಲ್ವಾ? ನೋ, ಇದೇನು ಸ್ಟಾಕ್ ಮಾರ್ಕೆಟ್ ಇದೆ ನೋಡಿ, ಇಟ್ ಈಸ್ ಅ ಸೆಕೆಂಡರಿ ಮಾರ್ಕೆಟ್. ಓಕೆ, ಸೊ ನೀವು ಒಂದು ಶೇರ್ ಅನ್ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ಆ ಕಂಪನಿಯ ದುಡ್ಡು, ನೀವೇನ್ ದುಡ್ಡು ಕೊಡ್ತೀರಲ್ಲ ಅದು ಡೈರೆಕ್ಟ್ಲಿ ಕಂಪ್ನಿಗೆ ಹೋಗಲ್ಲ. ಆ ಶೇರ್ ಮೊದಲು ಯಾರು ಹೋಲ್ಡ್ ಮಾಡಿರ್ತಾರೆ ನೋಡಿ, ಸೆಲ್ ಮಾಡಿರ್ತಾರೆ ನೋಡಿ, ನಿಮಗೆ ಸೆಲ್ ಮಾಡಿದವ್ರಿಗೆ ಆ ದುಡ್ಡು ಹೋಗುತ್ತೆ. ಓಕೆ, ಡನ್. ಸೊ ದಿಸ್ ಈಸ್ ಅಬೌಟ್ ಫಂಡಮೆಂಟಲ್ ಅನಾಲಿಸಿಸ್. ಇವಾಗ ನಾವು ಟೆಕ್ನಿಕಲ್ ಅನಾಲಿಸಿಸ್ ಬರೋಣ. ಟೆಕ್ನಿಕಲ್ ಅನಾಲಿಸಿಸ್ ಸಿಂಪಲ್, ಫ್ಯೂಚರ್ ಅಲ್ಲಿ ಪ್ರೈಸ್ ಏನಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದು. ಓಕೆ, ಸೊ ಜಸ್ಟ್ 1 ಅವರ್ ಅಲ್ಲಿ, 1 ಮಿನಿಟ್ ಅಲ್ಲಿ, 15 ಮಿನಿಟ್ಸ್ ಅಲ್ಲಿ, 1 ಡೇ ಅಲ್ಲಿ, ಮುಂದಿನ ವರ್ಷ ಏನಾಗುತ್ತೆ ಪ್ರೈಸ್, ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದು. ಇವಾಗ ನೀವು ಪ್ರಿಡಿಕ್ಟ್ ಮಾಡ್ತೀರಾ ನೋಡಿ ಹೆಂಗಂದ್ರೆ, ಗೋಲ್ಡ್ ಪ್ರೈಸು 5 ವರ್ಷದ ಹಿಂದೆ 35,000 ಇತ್ತು, ಇವಾಗ ಅರೌಂಡ್ 70,000 ಅಕ್ಕಪಕ್ಕ ಇದೆ. ಓಕೆ, 70,000 ಇದೆ.
ನಿಮ್ ಪ್ರಕಾರ ಇನ್ 5 ವರ್ಷ ಆದ್ಮೇಲೆ ಪ್ರೈಸ್ ಮೇಲ್ಗಡೆ ಹೋಗಿರತ್ತಾ ಕೆಳಗಡೆ ಬಂದಿರತ್ತ? ಗೋಲ್ಡ್ ಪ್ರೈಸ್ ಇನ್ 5 ವರ್ಷ ಆದ್ಮೇಲೆ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬರುತ್ತಾ? ಹೇಳಿ ಪ್ಲೀಸ್. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಅಪ್, ಮೇಲ್ಗಡೆ ಹೋಗುತ್ತೆ, ಎಸ್ ಇನ್ಕ್ರೀಸ್ ಆಗುತ್ತೆ, ಅಪ್, ಎಸ್ ಇಟ್ ವಿಲ್ ಗೋ ಅಪ್, ಓಕೆ. ಕೆಳಗಡೆ ಏನಕ್ಕೆ ಹೋಗಲ್ಲ? ಬಿಕಾಸ್ ಲಾಸ್ಟ್ 5 ಇಯರ್ಸ್ ಅಲ್ಲಿ ಇದರ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ ಪ್ರೈಸು ಮೇಲ್ ಹೋಗಿದೆ ಅಂತ. ಓಕೆ, ಹಿಸ್ಟ್ರಿಯಲ್ಲಿ ಏನಾಗಿದೆ ಅದನ್ನ ನೀವು ಅನಲೈಸ್ ಮಾಡಿದ್ರಿ, ಕ್ವಿಕ್ ಆಗಿ ಅನಲೈಸ್ ಮಾಡಿದ್ರಿ, ಅಂಡ್ ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಡಿಸಿಷನ್ ತಗೊಂಡ್ರಿ. ದಿಸ್ ಇಸ್ ದಿ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್. ಓಕೆ, ಅಂಡ್ ಇಟ್ ಈಸ್ ಪ್ಯೂರ್ಲಿ ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ 1 ಅವರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ 1 ಅವರ್ ಡೇಟಾನ ನೋಡಬಹುದು. ನೆಕ್ಸ್ಟ್ 1 ವೀಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಪ್ರೀವಿಯಸ್ 1 ವೀಕ್ ಡೇಟಾನ ನಾವು ನೋಡಬಹುದು. ಸೊ ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಯೂಸ್ ಮಾಡಿ ಕೆಲವೊಂದಿಷ್ಟು ಚಾರ್ಟ್ ಪ್ಯಾಟರ್ನ್ಸ್ ಪ್ಲಸ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬರುತ್ತೆ, ಅವುಗಳನ್ನ ಯೂಸ್ ಮಾಡಿ, ಇಂಡಿಕೇಟರ್ ಗಳನ್ನ ಯೂಸ್ ಮಾಡಿ, ಟ್ರೆಂಡ್ ಅನ್ನ ಯೂಸ್ ಮಾಡಿ, ಆಮೇಲೆ ನೀವು ಎಂಟ್ರಿ ಎಕ್ಸಿಟ್ ಡಿಸಿಷನ್ ಅನ್ನ ತಗೋಬಹುದು. ಎಲ್ಲಿ ಸರ್? ವೇರ್ ವಿ ನೀಡ್ ಟು ಡೂ ಟೆಕ್ನಿಕಲ್ ಅನಾಲಿಸಿಸ್. ಟ್ರೇಡಿಂಗ್ ವ್ಯೂ ಇಸ್ ಅ ಬೆಸ್ಟ್ ಆಪ್. ಯಾರ್ಯಾರಿಗೆ ಗೊತ್ತು ಟ್ರೇಡಿಂಗ್ ವ್ಯೂ ಬಗ್ಗೆ? ಬೇಗ ಬೇಗ ಹೇಳಿ. ಎಸ್ 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 ಅಂತ ರಿಪ್ಲೈ ಮಾಡಿ. ಗೊತ್ತಿದ್ರೆ, ಗೊತ್ತಿಲ್ಲ ಅಂದ್ರೆ ನೋ ಅಂತ ರಿಪ್ಲೈ ಮಾಡಿ. ಯಾರ್ಯಾರಿಗೆ ಗೊತ್ತಿದೆ ಟ್ರೇಡಿಂಗ್ ವ್ಯೂ ಬಗ್ಗೆ? ನೋ ನೋ ನೋ. ಓಕೆ, ಒಬ್ರು ಎಸ್ 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 ನೋ ಎಸ್ ನೋ. ಓಕೆ, ಮಿಕ್ಸ್ಡ್ ಆನ್ಸರ್ಸ್ ಬರ್ತಾ ಇದೆ. ಸಿಂಪ್ಲಿ 2 ಮಿನಿಟ್ಸ್ ಇಂಟ್ರೊಡಕ್ಷನ್ ಕೊಡ್ತೀನಿ ಇದ್ರ ಬಗ್ಗೆ, ಜಾಸ್ತಿ ಏನಲ್ಲ. ಸೊ ಪ್ಲೇ ಸ್ಟೋರ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ನಿಮ್ಗೆ ವೆಬ್ಸೈಟ್ ಸಿಗುತ್ತೆ, ಆಪ್ ಇರುತ್ತೆ, ಇದರದ್ದು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಫ್ರೀ ಇದ್ದಾಗ ಎಕ್ಸ್ಪ್ಲೋರ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇದ್ರ ಸಬ್ಸ್ಕ್ರಿಪ್ಷನ್ ಇರುತ್ತೆ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನಿಷಿಯಲಿ ನೀವು ತುಂಬಾ ದೊಡ್ಡ ಟ್ರೇಡರ್ ಆದ್ಮೇಲೆ ಮಲ್ಟಿಪಲ್ ಚಾರ್ಟ್ ನೋಡಕ್ಕೆ ನೀವು ತಗೋಬಹುದು, ಇವಾಗ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ನಾನು ಓಪನ್ ಮಾಡ್ಕೊಂಡಿದ್ದೀನಿ tradingview.com ಅಂತ. ಇಲ್ಲಿ ರೆಡ್ ಗ್ರೀನ್ ಕಾಣಿಸ್ತಾ ಇದೆ ಅಲ್ಲ, ಇದೇ ಪ್ರೈಸ್ ಮೂವ್ಮೆಂಟ್. ಗ್ರೀನ್ ಅಂದ್ರೆ ಬೈಯರ್ಸ್ ಮೇಲ್ಗಡೆ ಪುಷ್ ಮಾಡಿರ್ತಾರೆ, ಪ್ರೈಸ್ ಮೇಲ್ಗಡೆ ಹೋಗಿರುತ್ತೆ. ರೆಡ್ ಅಂದ್ರೆ ಸೆಲ್ಲರ್ಸ್ ಕೆಳಗಡೆ ಪುಷ್ ಮಾಡಿರ್ತಾರೆ, ಪ್ರೈಸ್ ಕೆಳಗಡೆ ಬಿದ್ದು ಕ್ಲೋಸ್ ಆಗಿರುತ್ತೆ. ಓಕೆ, ಸೊ ನಿನ್ನೆ ಮಾರ್ಕೆಟ್ ಏನಾಗಿದೆ? ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಏನಾಗಿದೆ? ಇಲ್ಲಿ ಓಪನ್ ಆಗಿ ಇಲ್ಲಿಂದ ಪೂರ್ತಿ ಮೇಲ್ಗಡೆ ಹೋಗಿದೆ. ಓಕೆ, ಎಷ್ಟು ಪಾಯಿಂಟ್ ಮೇಲ್ಗಡೆ ಹೋಗಿದೆ ನೀವೇ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು? ಅರೌಂಡ್ 900 ಪಾಯಿಂಟ್ಸ್ ಮೇಲ್ಗಡೆ ಹೋಗಿದೆ. ಈ 900 ಪಾಯಿಂಟ್ಸ್ ಮೇಲ್ಗಡೆ ಹೋಗಿದ್ರೆ ನೀವ್ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ರಿ? ಆಲ್ಮೋಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋದು. ಎಸ್ ಸರ್, ಹೇಳ್ಕೊಡ್ತೀನಿ, ಸ್ಕ್ಯಾಲ್ಪಿಂಗ್ ಬಗ್ಗೆ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ ಸರ್. ಓಕೆ, ಟ್ರೆಂಡ್ ಅನಾಲಿಸಿಸ್ ಇವೆಲ್ಲ ಹೇಳ್ಬಿಟ್ಟು ನಾವು ಸ್ಕ್ಯಾಲ್ಪಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಡನ್. ಸೊ ಇಲ್ಲೇನಿ ಕ್ಯಾಂಡಲ್ ಸ್ಟಿಕ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ, ರೆಡ್ ಗ್ರೀನು ಎಲ್ಲ ಸೇಮ್ ಸೈಜ್ ಇರಲ್ಲ. ಓಕೆ, ಸೊ ಇಲ್ಲೇನಿದೆ ಅಲ್ವಾ, ಇದು ಕ್ಯಾಂಡಲಿನ ಬಾಡಿ ಅಂತ ಹೇಳ್ತೀವಿ. ರೆಡ್ ಆಗ್ಲಿ ಗ್ರೀನ್ ಆಗ್ಲಿ, ರೆಡ್ ಅಂದ್ರೆ ಕೆಳಗೆ ಬಿದ್ದಿರುತ್ತೆ, ಗ್ರೀನ್ ಅಂದ್ರೆ ಮೇಲ್ಗಡೆ ಹೋಗಿರುತ್ತೆ. ಅಂಡ್ ಇಲ್ಲೇನ್ ಮೇಲ್ಗಡೆ ಸಣ್ಣ ಲೈನ್ ಏನ್ ಕಾಣಿಸ್ತಾ ಇದೆ, ಇದಕ್ಕೆ ನಾವು ವಿಕ್ ಅಂತ ಹೇಳ್ತೀವಿ. ಬೈಯರ್ಸ್ ಇಲ್ಲಿವರೆಗೂ ಪುಷ್ ಮಾಡಿರ್ತಾರೆ, ಸೆಲ್ಲರ್ಸ್ ಇಲ್ಲಿವರೆಗೂ ಕೆಳಗಡೆ ಪುಷ್ ಮಾಡಿರ್ತಾರೆ ಆಯಾ ಟೈಮ್ ಫ್ರೇಮ್ ಅಲ್ಲಿ. ಇಲ್ಲಿ ಮೇಲ್ಗಡೆ 5 ಮಿನಿಟ್ ಅಂತ ಇದೆ. 5 ಮಿನಿಟ್ ಅಂದ್ರೆ ಒಂದೊಂದು ಕ್ಯಾಂಡಲ್ 5 ನಿಮಿಷದ ಕ್ಯಾಂಡಲ್ ಅಂತ ಅರ್ಥ, ಟೈಮ್ ಫ್ರೇಮ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಂಡಲ್ ಸ್ಟಿಕ್ ಸೈಜ್ ಮೇಲೆ, ಕ್ಲೋಸಿಂಗ್ ಮತ್ತೆ ಓಪನಿಂಗ್ ಪಾಯಿಂಟ್ ಮೇಲೆ ಸೆಗ್ರಿಗೇಟ್ ಮಾಡಿಕೊಂಡು ಅರೌಂಡ್ 103 ಕ್ಯಾಂಡಲ್ ಸ್ಟಿಕ್ ಅನ್ನ ಕಂಡುಹಿಡಿದಿದ್ದಾರೆ. ಎಷ್ಟು? 103 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಇದಾವೆ. ಆ 103 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಗೊತ್ತು ಮಾಡ್ಕೋಬೇಕು ಅಂತ ಏನು ಕಂಡೀಷನ್ ಇಲ್ಲ. ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೀರಾ ಅಥವಾ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀರಾ ಅಂದ್ರೆ, ಸೊ ನೀವು ಅರೌಂಡ್ ಒಂದು 6 ರಿಂದ 8 ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಗೊತ್ತಿರಬೇಕು. ಯಾವ್ದು ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ಓಕೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ, ಅವನ್ನ ನೋಡಿ. ಅಥವಾ ನಾನು ಇವಾಗ ನೇಮ್ ಹೇಳ್ತೀನಿ ನೋಡಿ, ಬುಲ್ಲಿಶ್ ಎನ್ಗಲ್ಫಿಂಗ್, ಬಿಯರಿಶ್ ಎನ್ಗಲ್ಫಿಂಗ್. ಓಕೆ, ಅಂಡ್ ದೆನ್ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಬುಲ್ಲಿಶ್ ಮಾರುಬೋಸೋ, ಬಿಯರಿಶ್ ಮಾರುಬೋಸೋ. ಓಕೆ, ಇವು 6 ಕ್ಯಾಂಡಲ್ಸ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಸ್ಟ್ರಾಂಗ್ ಬುಲ್ಲಿಶ್, ಸ್ಟ್ರಾಂಗ್ ಬಿಯರಿಶ್, ಇವು 2 ಕ್ಯಾಂಡಲ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅಡ್ವಾನ್ಸ್ ಕಾನ್ಸೆಪ್ಟ್ ಇರುತ್ತೆ ಅದು, ಸ್ಟ್ರಾಂಗ್ ಬುಲ್ಲಿಶ್ ಯಾವುದು, ಸ್ಟ್ರಾಂಗ್ ಬಿಯರಿಶ್ ಯಾವುದು. ಓಕೆ, ಸೊ ಒಂದು 6 ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ನಿಮ್ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ. ನೆನ್ಪಿಟ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿರುತ್ತೆ. ಓಕೆ, ಅಥವಾ ನಾನು ಹೇಳ್ಕೊಡ್ತೀನಿ ನಿಮ್ಗೆ ನನ್ನ ಕ್ಲಾಸಸ್ಗಳಲ್ಲಿ. ಡನ್. ಅದಾದ ನಂತರ ಪ್ಯಾಟರ್ನ್ಗಳು, ಪ್ರೈಸ್ ಪ್ಯಾಟರ್ನ್ 12 ಪ್ಯಾಟರ್ನ್ ಇದಾವೆ. ಸೊ ಈ ಪ್ಯಾಟರ್ನ್ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪ್ಯಾಟರ್ನ್ ನನಗೆ ಕಾಣಿಸ್ತಾ ಇದೆ. ಯಾವ ಪ್ಯಾಟರ್ನ್? ಸೊ ನಿಮಗೆ ಈ ಪ್ಯಾಟರ್ನ್ ಬಗ್ಗೆ ಪರಿಚಯ ಇದ್ರೆ ಎಸ್ ಅಂತ ಹಾಕಿ, ಅಥವಾ ಇದ್ರ ನೇಮ್ ಹೇಳಿ ನನಗೆ. ಯಾರಿಗಾದ್ರೂ ಗೊತ್ತಾ ಈ ಪ್ಯಾಟರ್ನ್ ಯಾವುದು ಅಂತ? ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ ನೋಡಿ, ವಿಚ್ ಪ್ಯಾಟರ್ನ್ ಈಸ್ ದಿಸ್? ಗೊತ್ತಿದ್ರೆ ನೇಮ್ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ನೋ. ಓಕೆ, ಸೊ ಈ ರೀತಿ 12 ಪ್ಯಾಟರ್ನ್, ಎಕ್ಸಾಕ್ಟ್ಲಿ ಸಿಮೆಟ್ರಿಕಲ್ ಟ್ರಯಾಂಗಲ್ ಅಂತ ಹೇಳ್ತಾರೆ ಇದಕ್ಕೆ. ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮ್ ಆದಾಗ
ಈ ರೀತಿ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಬ್ರೇಕ್ಔಟ್ ಆದಾಗ ನೀವು ಟ್ರೇಡ್ ತಗೋಬಹುದು ಅಥವಾ ರೀಟೆಸ್ಟ್ ಆದಾಗ್ಲೂ ನೀವು ಟ್ರೇಡ್ ತಗೋಬಹುದು. ಓಕೆ, ವೇಟ್ ಮಾಡಿ ಬ್ರೇಕ್ಔಟ್ ಆಗ್ತಾ ಇದೆ ಅಂದ್ರೆ ನೋ ರಿಟ್ರೇಸ್ಮೆಂಟ್, ಡನ್. ಸೊ ಮೇಲ್ಗಡೆ ಬ್ರೇಕ್ಔಟ್ ಆದ್ರೆ ಬೈಯಿಂಗ್ ಟ್ರೇಡ್, ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಸೆಲ್ಲಿಂಗ್ ಟ್ರೇಡ್ ಗಳನ್ನ ನೀವು ಎಕ್ಸಿಕ್ಯೂಟ್ ಮಾಡಬಹುದು. ಈ ರೀತಿ 12 ಪ್ಯಾಟರ್ನ್ ಗಳಿರುತ್ತೆ. ಸೊ ಆ 12 ಪ್ಯಾಟರ್ನ್ ಗಳಲ್ಲಿ ಅರೌಂಡ್ ಒಂದು 6 ರಿಂದ 8 ಪ್ಯಾಟರ್ನ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ ಪ್ಯಾಟರ್ನ್ ಗಳ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಯಾವ್ಯಾವ ಪ್ಯಾಟರ್ನ್ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳಿ. ನಾನು ಹೇಳೋದು ಇವಾಗ ಏನೇನು ಹೇಳ್ತಾ ಇದೀನಲ್ಲ, ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿರುತ್ತೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಡ್ವಾನ್ಸ್ ಕಾನ್ಸೆಪ್ಟ್ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಡಬ್ಲ್ಯೂ ಪ್ಯಾಟರ್ನ್, ಎಂ ಪ್ಯಾಟರ್ನ್, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್, ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್, ಕಪ್ ಅಂಡ್ ಹ್ಯಾಂಡಲ್, ಓಕೆ, ಇನ್ವರ್ಸ್ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್, ಬುಲ್ ಫ್ಲಾಗ್, ಬಿಯರ್ ಫ್ಲಾಗ್. ಈ 8 ಚಾರ್ಟ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಸ್ವಲ್ಪ ಶಾರ್ಪ್ನೆಸ್ ನ ಆಡ್ ಮಾಡಬೇಕು ಅಂದ್ರೆ, ಓಕೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ, ಡನ್. ಅದಾದ ನಂತರ ಮಾರ್ಕೆಟಿನ ಟ್ರೆಂಡ್ ಬಗ್ಗೆ ನೀವು ತಿಳ್ಕೊಳ್ಳಿ. ನಾನ್ ಹೇಳೋದು ಇವಾಗ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗಲ್ಲ, ಡನ್. ಸೊ ಎಲ್ರು ಹೇಳ್ತಾರೆ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಸೊ ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ, ಈ ರೀತಿ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಸಮ್ ಟೈಮ್ಸ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಈ ರೀತಿ ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬಂದ್ಬಿಡುತ್ತೆ. ನೀವು ಇಲ್ಲೆಲ್ಲೋ ಬೈ ಮಾಡಿರ್ತೀರಾ, ಇಮಿಡಿಯೇಟ್ಲಿ ಲಾಸ್ ಆಗುತ್ತೆ. ಓಕೆ, ಸೊ ಎಸ್, ನಿಜ, ಮಾರ್ಕೆಟ್ ಮೇಲಿಂದ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಇಟ್ ಈಸ್ ಅಪ್ ಟ್ರೆಂಡ್. ರೀಸೆಂಟ್ ಹೈಯರ್ ಸ್ವಿಂಗ್, ಇದಕ್ಕೆ ಹೈಯರ್ ಸ್ವಿಂಗ್, ಇದಕ್ಕೆ ಲೋವರ್ ಸ್ವಿಂಗ್ ಅಂತ ಹೇಳ್ತೀವಿ. ಅಪ್ಪರ್ ಸ್ವಿಂಗ್ ಅಂಡ್ ಲೋವರ್ ಸ್ವಿಂಗ್ ಅಂತಾನು ಹೇಳ್ಬಹುದು. ರೀಸೆಂಟ್ ಅಪ್ಪರ್ ಸ್ವಿಂಗ್ ಅನ್ನ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ದಟ್ ಈಸ್ ಇನ್ ಅಪ್ ಟ್ರೆಂಡ್ ಅಂತ ಹೇಳ್ಬಹುದು. ನೀವು ಬೈಯಿಂಗ್ ಅಪಾರ್ಚುನಿಟಿಯನ್ನ ಹುಡುಕಿ. ರೀಸೆಂಟ್ ಲೋವರ್ ಸ್ವಿಂಗ್ ಅನ್ನ ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಈಸ್ ಇನ್ ಡೌನ್ ಟ್ರೆಂಡ್ ಅಂತ ಹೇಳ್ಬಹುದು. ಅಂಡ್ ರೀಸೆಂಟ್ ಅಪ್ಪರ್ ಸ್ವಿಂಗ್ ಮತ್ತೆ ಲೋವರ್ ಸ್ವಿಂಗ್ ಅನ್ನ ಬ್ರೇಕ್ ಮಾಡ್ತಾ ಇಲ್ಲ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಇದೆ, ರೇಂಜ್ ಬಾಂಡ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಒಂದೇ ರೇಂಜ್ ಅಲ್ಲಿ ಬೌಂಡ್ ಆಗಿರುತ್ತೆ. ಇವಾಗ ನೋಡಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇರುತ್ತೆ. ಓಕೆ, ಈ ರೀತಿ ಸೈಡ್ ವೇಸ್ ಅಲ್ಲಿ ಇರುತ್ತೆ. ಇದು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್, ಇದು ಸೈಡ್ ವೇಸ್. ಮಾರ್ಕೆಟ್ ಇಲ್ಲಿ ಬ್ರೇಕ್ ಆಗತ್ತೆ, ಬ್ರೇಕ್ಔಟ್ ಆಯ್ತು. ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ? ಇಲ್ಲಿ ಬ್ರೇಕ್ಔಟ್ ಆಯ್ತಲ್ವಾ, ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ? ಯಾವ ಡಿಸಿಷನ್ ತಗೋತೀರಾ? ಬೈಯಿಂಗ್ ಆರ್ ಸೆಲ್ಲಿಂಗ್ ಆರ್ ನಾಟ್ ಎನಿಥಿಂಗ್? ಏನು ಮಾಡಲ್ಲ, ಬೈಯಿಂಗ್ ಅಂತ ಹೇಳ್ತಾ ಇದೀರಾ, ಡನ್. ಇಲ್ಲಿ ಆಕ್ಚುಲಿ ನಾರ್ಮಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಬೈ ಮಾಡಬೇಕು. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಫೇಕ್ ಬ್ರೇಕ್ಔಟ್ ಆಗಿ ಪೂರ್ತಿ ಕೆಳಗಡೆ ಬಂದ್ಬಿಡುತ್ತೆ, ಅವಾಗ ಲಾಸ್ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು? ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಇದ್ದಾಗ ವೇಟ್ ಮಾಡಿ. ಓಕೆ, ಬ್ರೇಕ್ ಆಯ್ತಾ, ವೇಟ್ ಮಾಡಿ. ಎಲ್ರು ಹೇಳ್ತಾರೆ ರೀಟೆಸ್ಟ್ ವೇಟ್ ಮಾಡಿ ಅಂತ. ರೀಟೆಸ್ಟ್ ಅಂದ್ರೆ ಏನು ಅವ್ರ ಪ್ರಕಾರ? ರೀಟೆಸ್ಟ್ ಅಂದ್ರೆ ಬ್ರೇಕ್ ಆಗಿ ವಾಪಸ್ ಇದೇ ಲೆವೆಲ್ ಹತ್ರ ಬಂದು ಮತ್ತೆ ಬ್ರೇಕ್ ಆಗೋದು. ನೋ, ಇಟ್ ಈಸ್ ನಾಟ್ ಅ ಪ್ರಾಪರ್ ರೀಟೆಸ್ಟ್. ಪ್ರಾಪರ್ ರೀಟೆಸ್ಟ್ ಅಂದ್ರೆ ಜಸ್ಟ್ ಅ ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ, ಓಕೆ, ಹೈ ಬ್ರೇಕ್ ಆಗಿದೆ, ಬ್ರೇಕ್ ಆಗಿ ಎಷ್ಟಾದ್ರೂ ದೂರ ಹೋಗ್ಲಿ ಇದು. ಸೊ ಇಲ್ಲಿಂದ ಯಾವ ಟ್ರೆಂಡ್ ಫಾರ್ಮ್ ಆಗಿರುತ್ತೆ ನೋಡಿ. ಓಕೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ ಅಲ್ವಾ, ಇದರ 50% ಕೆಳಗೆ ಬಂದ್ರೂ ಸಾಕು. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಮೇಲ್ಗಡೆ ಹೋಗಿದೆ, ಇದರ 50% ಬಂದ್ರೆ ಸಾಕು, ಇಟ್ ಈಸ್ ಅ ರೀಟೆಸ್ಟ್. ಓಕೆ, ಇಲ್ಲಿ ಒಂದು ಯಾವ್ದಾದ್ರು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನೋಡಿ ನೀವು ಬೈ ಮಾಡಬಹುದು, ಅಥವಾ ಈ ಹೈ ಬ್ರೇಕ್ ಆದಾಗ ನೀವು ಬೈ ಮಾಡಬಹುದು. ಅಂದ್ರೆ ಕನ್ಸಿಕ್ಯೂಟಿವ್ಲಿ 2 ಅಪ್ಪರ್ ಸ್ವಿಂಗ್ ಬ್ರೇಕ್ ಆದ್ರೆ, ಫಸ್ಟ್ ಅಪ್ಪರ್ ಸ್ವಿಂಗ್ ಅಂಡ್ ಸೆಕೆಂಡ್ ಅಪ್ಪರ್ ಸ್ವಿಂಗ್, ಕನ್ಸಿಕ್ಯೂಟಿವ್ಲಿ 2 ಅಪ್ಪರ್ ಸ್ವಿಂಗ್ ಬ್ರೇಕ್ ಆದ್ರೆ ಅದು ಅಪ್ ಟ್ರೆಂಡ್ ಗೆ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಅಂಡ್ ನೀವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಕನ್ಸಿಕ್ಯೂಟಿವ್ಲಿ 2 ಲೋವರ್ ಸ್ವಿಂಗ್ ಬ್ರೇಕ್ ಆಗಿದೆ ಅಂದ್ರೆ ಸೊ ಅದು ಡೌನ್ ಟ್ರೆಂಡ್ ಶಿಫ್ಟ್ ಆಗಿದೆ, ನೀವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತಲ್ಲ, ಅದಕ್ಕೆ ಸೊಲ್ಯೂಷನ್ ಸರ್, ದೇರ್ ಈಸ್ ನೋ ಸೊಲ್ಯೂಷನ್ ಫಾರ್ ಸ್ಟಾಪ್ ಲಾಸ್. ಮಾರ್ಕೆಟ್ ಮತ್ತೆ ಟ್ರೇಡಿಂಗ್ ಅಂದ ತಕ್ಷಣ ಲಾಸಸ್ ಆಗೇ ಆಗತ್ತೆ. ಲಾಸಸ್ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಅಂದ್ರೆ ಟ್ರೇಡಿಂಗ್ ಯಾವ ರೀತಿ ಅಂದ್ರೆ ಅಕ್ಯೂರಸಿ ಮೇಲೆ ವರ್ಕ್ ಆಗುತ್ತೆ, ಪ್ರೊಬ್ಯಾಬಿಲಿಟಿ ಮೇಲೆ. ಓಕೆ, ಒಂದು 10 ಟ್ರೇಡ್ ತಗೊಂಡಿದ್ದೀರಾ ಅಂದ್ರೆ 6 ರಿಂದ 7 ಟ್ರೇಡ್ ಪ್ರಾಫಿಟ್ ಆಗುತ್ತೆ, 3 ರಿಂದ 4 ಟ್ರೇಡ್ ಲಾಸ್ ಆಗೇ ಆಗುತ್ತೆ. ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು ನೋಡಿ ಸರ್. ಓಕೆ, ಹೌ ಮೆನಿ ಮಿನಿಟ್ಸ್ ಕ್ಯಾಂಡಲ್ ವಿ ನೀಡ್ ಟು ಸಿ ಫಾರ್ ದಿಸ್? ಸೊ ನೀವು 15 ಮಿನಿಟ್ ಅಥವಾ 5 ಮಿನಿಟ್ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡಬಹುದು ಫಾರ್ ಇಂಟ್ರಾಡೇ ಟ್ರೇಡಿಂಗ್. ಓಕೆ, ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಯ್ತು, ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು. ಓಕೆ, ಒಂದು ಬಾಂಡಲ್ ಬಂತು ಅಥವಾ ಅದೊಂದು ಪ್ಯಾಟರ್ನ್ ಫಾರ್ಮ್ ಆಯ್ತು, ಆಮೇಲೆ ಇಲ್ಲಿ ಬ್ರೇಕ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಇಲ್ಲಿ ಬ್ರೇಕ್ ಆಯ್ತು ಈ ಪ್ಯಾಟರ್ನ್ ಮುಗಿದ್ರೆ. ಓಕೆ, ಮುಗಿದ್ಮೇಲೆ ಆಮೇಲೆ ಮತ್ತೆ ಕೆಳಗಡೆ ಬಂತು. ಈ ಟ್ರೆಂಡಿನ 50% ರೀಟೆಸ್ಟ್ ಆಗಿದೆ ಅಷ್ಟೇ ಇದು.
ಆಮೇಲೆ ಇಲ್ಲಿ ನೀವು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನೋಡಿ ಬೈ ಮಾಡಬಹುದು, ಅಥವಾ ಈ ಲೆವೆಲ್ ಬ್ರೇಕ್ ಆದಾಗ ನೀವು ಬೈ ಮಾಡಬಹುದು. ಸೊ ನಿಮ್ಮ ಎಂಟ್ರಿ ಎಲ್ಲಿರುತ್ತೆ ನಿಮಿಷ. ಸೊ ನಿಮ್ಮ ಎಂಟ್ರಿ ಎಲ್ಲಿರುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ನಿಮ್ಮ ಎಂಟ್ರಿ ಬಂದ್ಬಿಟ್ಟು ಇಲ್ಲಿರುತ್ತೆ. ಓಕೆ, ಅಲ್ಲಿ ನನಗೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಕಾಣ್ತಾ ಇದೆ, ಹಾಗಾಗಿ ನಿಮ್ಮ ಎಂಟ್ರಿ ಈ ಕ್ಯಾಂಡಲ್ ಇಲ್ಲಿರುತ್ತೆ ಅಂಡ್ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಓಕೆ, ಎಷ್ಟು ಪಾಯಿಂಟ್ ಸ್ಟಾಪ್ ಲಾಸ್? 5 ಮಿನಿಟ್ ಟೈಮ್ ಫ್ರೇಮ್ ಪ್ರಕಾರ 92 ಪಾಯಿಂಟ್ ಸ್ಟಾಪ್ ಲಾಸ್. ಓಕೆ, ಡನ್. ಅಂಡ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಪ್ರಾಫಿಟೇಬಲ್ ಆಗಬೇಕು ಅಂದ್ರೆ ಆಲ್ವೇಸ್ ಫಾಲೋ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮಿನಿಮಮ್ 1:2. ಅಂದ್ರೆ ಸ್ಟಾಪ್ ಲಾಸ್ ಎಷ್ಟಿದೆ? ಸ್ಟಾಪ್ ಲಾಸ್ ಬಂದ್ಬಿಟ್ಟು 90 ಪಾಯಿಂಟ್ಸ್ ಇದೆ. ಟಾರ್ಗೆಟ್ ಮಿನಿಮಮ್ 180 ಪಾಯಿಂಟ್ಸ್ ನೀವು ಸೆಟ್ ಮಾಡ್ಕೋಬೇಕು, ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಆಮೇಲೆ ನೀವು ಟ್ರೇಲಿಂಗ್ ಮಾಡ್ತಾ 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 ಎಷ್ಟಾದ್ರೂ ಮಾಡಬಹುದು. ಓಕೆ, ಡನ್. ಸೊ ದಿಸ್ ಇಸ್ ಅಬೌಟ್ ಟ್ರೆಂಡ್. ಲಾಸ್ಟ್ ರೀಸೆಂಟ್ 2 ಸ್ವಿಂಗ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ ಡನ್. ಏನೋ ಡೌಟ್ ಬಂದಿದೆ ಸರ್, ಆರ್ ದೇರ್ ಎನಿ ಕ್ಲಾಸಸ್ ಅಬೌಟ್ ಫಾರೆಕ್ಸ್ ಮಾರ್ಕೆಟ್? ಎಸ್ ಸರ್, ಫಾರೆಕ್ಸ್ ಮಾರ್ಕೆಟ್ ಇರುತ್ತೆ. ವಿಲ್ ಯು ಟೀಚ್ ಟ್ರೇಡಿಂಗ್ ಸ್ಟ್ರಾಟಜಿ? ಎಸ್ ಸರ್, ನಾವು ಬಿಸಿ ಟ್ರೇಡಿಂಗ್ ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ ನಿಮ್ಗೆ ಇವಾಗ. ಓಕೆ, ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ನೋಡ್ತೀವಿ. ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ಎಲ್ರಿಗೂ ಟ್ರೆಂಡ್ ಬಗ್ಗೆ. ಸೊ ಅದೇ ಒಂದೇ ರೇಂಜ್ ಅಲ್ಲಿ ಇದೆ ಅಂದ್ರೆ ಅದು ಸೈಡ್ ವೇಸ್ ಅಲ್ಲಿ ಇರುತ್ತೆ. ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ನೀವು ಟ್ರೇಡ್ ಅನ್ನ ತಗೋಬಹುದು. ಓಕೆ, ಸೊ ದಿಸ್ ಇಸ್ ದ ಡೌನ್ ಟ್ರೆಂಡ್. ಸೊ ರೀಸೆಂಟ್ 2 ಲೋವರ್ ಸ್ವಿಂಗ್ ಬ್ರೇಕ್ ಆದ್ರೆ ಡೌನ್ ಟ್ರೆಂಡ್ ಶಿಫ್ಟ್ ಆಗುತ್ತೆ ಮಾರ್ಕೆಟ್, ನೀವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಓಕೆ, ಅಂಡ್ ರೇಂಜ್ ಬಾಂಡ್ ಗೆ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇದು ಒಂದೇ ರೇಂಜ್ ಅಲ್ಲಿ ಇದೆ ಮಾರ್ಕೆಟ್. ಸೊ ಈ ರೀತಿ ಇದ್ದಾಗ ನಮ್ಗೆ ಜಾಸ್ತಿ ಪ್ರಾಫಿಟ್ ಸಿಗಲ್ಲ. 1 or 2 ಸ್ಟಾಪ್ ಲಾಸಸ್ ಆಗುತ್ತೆ, ನಮಗೆ ಗೊತ್ತಿರಲ್ಲ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ, ನಾವು ಪ್ರಿಡಿಕ್ಟ್ ಮಾಡಬೇಕು ಆಲ್ವೇಸ್. ಸೊ ಸೈಡ್ ವೇಸ್ ಆದ್ರೆ 1 ಅಥವಾ 2 ಸ್ಟಾಪ್ ಲಾಸ್ ಆಗಬಹುದು. ಓಕೆ ಸರ್, ಇಂಟ್ರಾಡೇ ಮಾಡೋದು ಬ್ರೀಫ್ ಆಗಿ ಹೇಳಿ. ಎಸ್ಟರ್ಡೇದು ಲೋ ಅಂಡ್ ಹೈ ಮ್ಯಾಟರ್ ಆಗುತ್ತೆ ಅಲ್ವಾ? ಎಸ್ ಸರ್, ಎಸ್ಟರ್ಡೇ ಹೈ ಅಂಡ್ ಲೋ ಮ್ಯಾಟರ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಪ್ರೀವಿಯಸ್ ಸ್ವಿಂಗ್ಸ್ ಗಳು ತುಂಬಾ ಮ್ಯಾಟರ್ ಆಗುತ್ತೆ. ಪ್ರೀವಿಯಸ್ ಸ್ವಿಂಗ್ಸ್ ಗಳು, ಇವಾಗ ನಾನು 15 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗ್ತೀನಿ ನೋಡಿ. ಓಕೆ, 15 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆದೆ. ಸೊ ಇಲ್ಲಿ ಎಸ್ಟರ್ಡೇ ಹೈ ಅಂದ್ರೆ ಇವತ್ತಿನ ಹೈ, ನಾಳೆ ಟ್ರೇಡ್ ಮಾಡ್ತೀವಿ ಅಂದ್ರೆ ಮಂಡೇ ಟ್ರೇಡ್ ಮಾಡಿದ್ರೆ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಅದನ್ನ ಬಿಟ್ರೆ ಇಲ್ಲಿ ನೋಡಿ ರೀಸೆಂಟ್ ರಿವರ್ಸಲ್ ಗಳು, ಇದು ತುಂಬಾ ಮ್ಯಾಟರ್ ಆಗುತ್ತೆ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ರೌಂಡ್ ಲೆವೆಲ್ಸ್ 500 ಮತ್ತೆ 1000 ರೌಂಡ್ ಲೆವೆಲ್ಸ್. ಇವಾಗ ಎಷ್ಟಿದೆ ಮಾರ್ಕೆಟ್? 51,400, 51,500, 52,000. ಈ ರೌಂಡ್ ಲೆವೆಲ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಒಂದ್ಸತಿ, ಇಲ್ಲಿದೆ ನೋಡಿ. ಓಕೆ, ಸಮ್ ಪಾಯಿಂಟ್ಸ್ ವೇರ್ ವಿ ಕ್ಯಾನ್ ಸಿ, ಇಲ್ಲಿ 50,500 ಇಲ್ಲಿಂದ ರಿವರ್ಸಲ್ ಆಗಿದೆ ಮಾರ್ಕೆಟ್. ಆಮೇಲೆ 51,000 ಇಲ್ಲಿ ನೋಡಿ ಓಪನ್ ಆಗಿರೋದು, ಇಲ್ಲಿ ಓಪನ್ ಆಗಿದೆ ಡೇ ಬಿಫೋರ್ ಎಸ್ಟರ್ಡೇ. ಓಕೆ, ಇಲ್ಲಿ ಓಪನ್ ಆಗಿದೆ, 51,000 ಹೋಗಿ ಇಲ್ಲಿಂದ ರಿವರ್ಸಲ್ ಆಗಿದೆ. ಇಲ್ಲಿಂದ ರಿವರ್ಸಲ್ ಆಗಕ್ಕೆ ಕಾರಣ ಏನು? ಯಾಕಂದ್ರೆ ರೌಂಡ್ ಲೆವೆಲ್ ಇದೆ, 51,000 ರೌಂಡ್ ಲೆವೆಲ್. ಆಪ್ಷನ್ ಸೆಲ್ಲರ್ಸ್ ರೌಂಡ್ ಲೆವೆಲ್ ಸ್ಟ್ರೈಕ್ ಪ್ರೈಸ್ ಗಳನ್ನ ಸೆಲ್ ಮಾಡಿ ಕೂತಿರ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟ್ರೆಂಡ್ ಆಫ್ ದಿ ಮಾರ್ಕೆಟ್. ಡನ್. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಅಂಡ್ ಸೈಡ್ ವೈಸ್, ಇವುಗಳನ್ನೆಲ್ಲ ಕನ್ಫರ್ಮೇಶನ್ ತಗೊಂಡು ನೀವು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ತಗೋತೀರಾ. ಓಕೆ, ಡಿಸಿಷನ್ ತಗೋತೀರಾ. ಡನ್. ಸೊ ಇವಾಗ ಕೆಲವೊಂದಿಷ್ಟು ರೂಲ್ಸ್ ಇದೆ. ಜನ ಏನಕ್ಕೆ ದುಡ್ಡನ್ನ ಕಳ್ಕೊತಾರೆ ಇವೆಲ್ಲ ಗೊತ್ತಿರುತ್ತೆ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಸ್ಟ್ರಾಟಜೀಸ್, ಪ್ಯಾಟರ್ನ್ಸ್, ರೂಲ್ಸ್ 1000 ವಿಡಿಯೋಸ್ ಸಿಗುತ್ತೆ ನಿಮ್ಗೆ. ಓಕೆ, 1000 to 2000 ಅವರ್ಸ್ ನೀವು ಅಲ್ಲೇ ವೇಸ್ಟ್ ಮಾಡಬಹುದು. ಆ ರೀತಿ ವಿಡಿಯೋ ಸಿಗುತ್ತೆ. ಇವೊಂದು ಆದ್ರೂ ಕೂಡ 10 to 20% ಜನ ಮಾತ್ರ ಪ್ರಾಫಿಟೇಬಲ್ ಇದ್ದಾರೆ. ಓಕೆ, ರಿಮೈನಿಂಗ್ ಎಲ್ಲ ಲಾಸ್ ಮಾಡ್ಕೋತಿದ್ದಾರೆ. ರೀಸನ್ ಏನು? ಏನಂದ್ರೆ ಆಲ್ವೇಸ್ ಒಂದು ಮಾತಿದೆ, ಏನಂದ್ರೆ ರೂಲ್ಸ್ ಗಳು ನಿಮ್ಮನ್ನ ಹಾಳು ಮಾಡಲ್ಲ. ರೂಲ್ಸ್ ವಿಲ್ ನಾಟ್ ಡೆಸ್ಟ್ರಾಯ್ ಯು, ಯುವರ್ ಓನ್ ಎಮೋಷನ್ಸ್ ವಿಲ್ ಡೆಸ್ಟ್ರಾಯ್ ಯು. ನಿಮ್ಮ ಓನ್ ಎಮೋಷನ್ಸ್, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಇವಾಗ ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ನಾಳೆ ನಾನು ಅಗೇನ್ ದುಡ್ಡು ಕೊಡ್ಬೇಕು ಅಂತ ನೀವು 2 ಲಕ್ಷ ಕೇಳ್ತೀರಾ. ಸೊ ಆಸೆ ದುರಾಸೆ ಆದಾಗ ಜನಕ್ಕೆ ಲಾಸ್ ಆಗುತ್ತೆ. ಓಕೆ, ನೋ ಪ್ರಾಪರ್ ನಾಲೆಜ್ ಇರಲ್ಲ, ಆದ್ರೂ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನೋ, ವಿದೌಟ್ ಎಫರ್ಟ್ಸ್ ಏನೂ ಸಿಗಲ್ಲ. ಹಾಗಾಗಿ ನೀವು ಇದರಲ್ಲಿ ಎಫರ್ಟ್ ಹಾಕ್ಲೇಬೇಕು. ಲ್ಯಾಕ್ ಆಫ್ ಡಿಸಿಪ್ಲಿನ್, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟ್ರೇಡ್ ಮಾಡ್ತಿರ್ತಾರೆ, ದಟ್ ಈಸ್ ನಾಟ್ ಅ ಡಿಸಿಪ್ಲಿನ್. ದಿನಕ್ಕೆ 3 ರಿಂದ 4 ಟ್ರೇಡ್, ಇನ್ನೂ ತುಂಬಾ ಜಾಸ್ತಿ ಆಯ್ತದೆ ಆಕ್ಚುಲಿ. ಕೆಲವೊಂದು ಜನ ದಿನಕ್ಕೆ ಒಂದೇ ಟ್ರೇಡ್ ಮಾಡ್ತಾರೆ, ಅಥವಾ ವಾರಕ್ಕೆ 2 ಅಥವಾ 3 ಟ್ರೇಡ್ ಮಾಡ್ತಾರೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ 3 to 4 ಟ್ರೇಡ್ಸ್ ಅನ್ನ ಮಾಡಿ, ಓವರ್ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ಅಂಡ್ ಟಿಪ್ಸ್ ಮತ್ತೆ ಕಾಲ್ಸ್ ಗಳನ್ನ ಪ್ಲೀಸ್ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಓಕೆ, ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಟಿಪ್ಸ್ ಮತ್ತೆ ಕಾಲ್ಸ್ ಅನ್ನ ತಗೊಳಕ್ಕೆ ಹೋಗ್ಬೇಡಿ. ಓಕೆ,
ಅಂಡ್ ಎಮೋಷನಲಿ ಅಟ್ಯಾಚ್ ಆಗಕ್ ಹೋಗ್ಬೇಡಿ, ಟ್ರೇಡಿಂಗಿಗೆ ಅಡಿಕ್ಟ್ ಆಗಕ್ ಹೋಗ್ಬೇಡಿ. ಅಂಡ್ ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ರೆ ಮಾತ್ರ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ, ಇಲ್ಲ ಅಂದ್ರೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಕಲಿಯಕ್ಕದು 1 ತಿಂಗಳು ತಗೊಳ್ಳಿ ಅಥವಾ 2 ತಿಂಗಳು ತಗೊಳ್ಳಿ, ಮೊದಲು ಕಲೀರಿ, ಆಮೇಲೆ ನೀವು ಸ್ಟಾರ್ಟ್ ಮಾಡಿ. ಅಂಡ್ ದೆನ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. 1 ಲಕ್ಷ ರೂಪಾಯಿಂದ ನೀವು ಟ್ರೇಡ್ ಮಾಡಿದೀರಾ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಲಾಸ್ ಆದ್ರೆ ನಿಮಗೆ ರಾತ್ರಿ ನಿದ್ದೆ ಬರುತ್ತೆ? ಓಕೆ, ಎಸ್, ನಾನು 1 ಲಕ್ಷ ರೂಪಾಯಿಂದ ಟ್ರೇಡ್ ಮಾಡ್ತಾ ಇದ್ದೀನಿ, ದಿನಕ್ಕೊಂದು 2-3 ಸಾವಿರ ಲಾಸ್ ಆದ್ರೆ ನಾನು ತಡ್ಕೋಬಹುದು, ನಂಗೆ ರಾತ್ರಿ ಆರಾಮ್ಸೆ ನಿದ್ದೆ ಬರುತ್ತೆ. ದಟ್ ಈಸ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಆ ರೀತಿ ಇದ್ರೆ ಮಾತ್ರ ಟ್ರೇಡ್ ಮಾಡಿ. ಇಲ್ಲ ಸರ್, ನಾನು 1 ಲಕ್ಷ ಆಗಿದ್ದೀನಿ, ಇವತ್ತೇ 2 ಲಕ್ಷ ಆಗ್ಲಿ ಅಂತ ನೀವು ಟ್ರೇಡ್ ಮಾಡಿದ್ರಿ, ಇವತ್ತೇ 50,000 ಲಾಸ್ ಆಯ್ತು ಅಂದ್ರೆ ಮುಗೀತು, ನಿಮ್ಗೆ ರಾತ್ರಿ ನಿದ್ದೆನೂ ಬರಲ್ಲ. ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಮತ್ತೆ ನೀವು ಓವರ್ ಟ್ರೇಡಿಂಗ್ ಮಾಡ್ತೀರಾ, ಆ ಅಮೌಂಟ್ ಅನ್ನ ರಿಕವರ್ ಮಾಡ್ಕೋಬೇಕು ಅಂತ ಅಗೇನ್ ಮತ್ತೆ ಲಾಸ್ ಆಗುತ್ತೆ. ಓಕೆ, ಸೊ ಏನಂದ್ರೆ 90% ಆಫ್ ದ ಟ್ರೇಡರ್ಸ್ will lose 90% of their capital in 90 days. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೋ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇಲ್ಲ ಅಂದ್ರೆ ಇಲ್ಲ. ವಾಟ್ಸ್ ಯುವರ್ ವ್ಯೂ ಪಾಯಿಂಟ್ ಆನ್ ಅಲ್ಗೋ ಟ್ರೇಡಿಂಗ್? ಅಲ್ಗೋ ಟ್ರೇಡಿಂಗ್ ಚೆನ್ನಾಗಿರುತ್ತೆ, ಎಮೋಷನ್ಸ್ ಇನ್ವಾಲ್ವ್ ಇರಲ್ಲ, ಬಟ್ ಬೆಟರ್ ಅಂಡ್ ಬೆಸ್ಟ್ ಸ್ಟ್ರಾಟಜಿ ಸಿಕ್ಕರೆ ಮಾತ್ರ. ಮೋರ್ ದೆನ್ 500 ಟ್ರೇಡ್ ಗಳಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿ, ಸೊ ಅಂದಾಗ ಮಾತ್ರ ಅಲ್ಗೋನ ಅಪ್ಲೈ ಮಾಡಿ. ಬಟ್ ಕಾಸ್ಟ್ಲಿ ಇರುತ್ತೆ ಅಲ್ಗೋ ಟ್ರೇಡಿಂಗ್. ಡನ್. ಸೊ ಆಕ್ಚುಯಲ್ ಅಲ್ಗೋ ನಾನು ಟ್ರೈ ಮಾಡಿದ್ದೀನಿ, ಇಟ್ ಈಸ್ ಕಾಸ್ಟ್ಲಿ. ಮಂತ್ಲಿ ಮಿನಿಮಮ್ 10,000 ಎಕ್ಸ್ಪೆನ್ಸಸ್ ಇರುತ್ತೆ ನಿಮ್ದು, ಅದಲ್ಗೋ ಟೆಸ್ಟ್ ಆಗ್ಲಿ ಅಥವಾ ಟ್ರೇಡಿಂಗ್ ವ್ಯೂದು ಸಾಫ್ಟ್ವೇರ್ ಇದು ಆಗ್ಲಿ ಅದು ಇದು. ಬಟ್ ಬೇರೆದವ್ರು ನಿಮ್ಗೆ ಕಾಲ್ ಮಾಡಿ ನಾವು ಅಲ್ಗೋ ಟ್ರೇಡಿಂಗ್ ಮಾಡ್ತೀವಿ, ನಮ್ಗೆ ಅಕೌಂಟ್ ಮ್ಯಾನೇಜ್ಮೆಂಟ್ ಮಾಡಕ್ ಕೊಡಿ, ಅಥವಾ ನಾವು ನಿಮ್ಗೆ ಟಿಪ್ಸ್ ಕೊಡ್ತೀವಿ, ಪ್ಲೀಸ್ ಅದನ್ನ ಮಾಡಕ್ ಹೋಗ್ಬಿಡಿ. ಕಂಪ್ಲೀಟ್ಲಿ ನಿಮಗೆ ನಾಲೆಜ್ ಇದೆ ಅಂದ್ರೆ ನೀವೇ ಅಲ್ಗೋ ಟ್ರೇಡಿಂಗ್ ಹಾಕಿ. ಓಕೆ, ಅಲ್ಗೋ ಟೆಸ್ಟ್ ಅಂತ ಒಂದು ವೆಬ್ಸೈಟು ಇದೆ ನೋಡಿ, ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಡನ್. ಅಂಡ್ ನಾನು 2 ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತೀನಿ, MTP ಮತ್ತೆ ATP. ಅಂಡ್ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆನೂ ಕ್ಲಾಸಸ್ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಡ್ರಾಪ್ ದ ನಂಬರ್ಸ್. ಓಕೆ, ಅಂಡ್ ಕಂಪ್ಲೀಟ್ಲಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ಹೇಳ್ಕೊಡ್ತೀನಿ. ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಆಸ್ ಆಫ್ ನೌ ಒಂದು 12 ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ ನನ್ನ ಸ್ಟ್ರಾಟಜಿಗಳಲ್ಲಿ. ಅದರಲ್ಲಿ 1 ಅಥವಾ 2 ಸ್ಟ್ರಾಟಜಿಯನ್ನ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಡೈಲಿ ಫಾಲೋ ಮಾಡಿ. ಮೊದಲು ಫ್ರಂಟ್ ಪೇಜ್ ಅನ್ನೋ ಒಂದು ಆಪ್ ಬರುತ್ತೆ, ಪೇಪರ್ ಟ್ರೇಡಿಂಗ್ ಆಪ್, ಅದರಲ್ಲಿ ನೀವು ಟ್ರೇಡ್ ಮಾಡಿ ಒಂದು 5 to 10 ಡೇಸ್, ಆಮೇಲೆ ನಿಮ್ಮ ಆಕ್ಚುಯಲ್ ದುಡ್ಡಲ್ಲಿ ನೀವು ಟ್ರೇಡ್ ಮಾಡಬಹುದು. ಡನ್. ಸೊ ಇವಾಗ ನೋಡಿ, ಪ್ರೈಸ್ ಆಕ್ಷನ್ ಸ್ಟ್ರಾಟಜಿ ಸ್ಕ್ಯಾಲ್ಪಿಂಗ್ ಮಾಡಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡಬೇಕು. ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಓಕೆ, 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಓಕೆ ಮಾರ್ನಿಂಗ್ 10 ಗಂಟೆ ಒಳಗಡೆನೆ ನೀವು ಟ್ರೇಡ್ ಮಾಡಬೇಕು. ಓಕೆ, ಈ ಸ್ಟ್ರಾಟಜಿ ಪ್ರಕಾರ ಒಂದು ಮೂವ್ಮೆಂಟ್ ಆಗ್ಬೇಕು. ಓಕೆ, ಒನ್ ಸೈಡ್ ಮೂವ್ಮೆಂಟ್ ಆಗ್ಬೇಕು. ಒನ್ ಸೈಡ್ ಮೂವ್ಮೆಂಟ್ ಅಂದ್ರೆ ಹೆಂಗೆ? ಸೊ 9:15 ಓಪನ್ ಆಯ್ತಾ, ತುಂಬಾ ದೊಡ್ಡ ಕ್ಯಾಂಡಲ್ ಆದ್ರೂ ಒಂದ್ ಸೈಡ್ ಮೂವ್ಮೆಂಟ್ ಆಗ್ಬೇಕು, ಅಥವಾ ಕಂಟಿನ್ಯೂಸ್ಲಿ 2 ಕ್ಯಾಂಡಲ್ ಆದ್ರೂ ಮೂವ್ಮೆಂಟ್ ಆಗ್ಬೇಕು. ಆಮೇಲೆ ಒಂದು ಆಪೋಸಿಟ್ ಕ್ಯಾಂಡಲ್ ಬರಬೇಕು. ಆಪೋಸಿಟ್ ಕ್ಯಾಂಡಲ್ ಅಂದ್ರೆ ಗ್ರೀನ್ ಅಂದ್ರೆ ಒಂದು ಆಪೋಸಿಟ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ಬೇಕು. ಅಂಡ್ ದೆನ್ 4th ಕ್ಯಾಂಡಲ್ ಅಲ್ಲಿ ಏನಾಗ್ಬೇಕು ಅಂದ್ರೆ ಇದರ ಹೈ ಬ್ರೇಕ್ ಆಗ್ಬೇಕು. ಇಲ್ಲಿ ನಿಮ್ಮ ಎಂಟ್ರಿ ಇರುತ್ತೆ. ಇದು ಕಾಲ್ ಬೈ ಮಾಡಕ್ಕೆ. ಪುಟ್ ಬೈ ಮಾಡಕ್ಕೆ ಯಾವ ರೀತಿ ಅಂದ್ರೆ ಆಪೋಸಿಟ್ ಕ್ಯಾಂಡಲ್ಸ್. ಸೊ ರೆಡ್ ಕ್ಯಾಂಡಲ್ ಒಂದು ಮೂವ್ಮೆಂಟ್ ಬರಬೇಕು ಈ ರೀತಿ. ಆಮೇಲೆ ಆಪೋಸಿಟ್ ಕ್ಯಾಂಡಲ್ ಯಾವುದು? ಗ್ರೀನ್ ಕ್ಯಾಂಡಲ್. ಸೊ ಗ್ರೀನ್ ಕ್ಯಾಂಡಲ್ ಪ್ರಾಫಿಟ್ ಬುಕಿಂಗ್ ಫಾರ್ಮ್ ಆಗಬೇಕು. ಅಂಡ್ ದೆನ್ ಆಫ್ಟರ್ ದಟ್ ಇದರ ಲೋ ಬ್ರೇಕ್ ಆಗಬೇಕು ರೆಡ್ ಕ್ಯಾಂಡಲ್ ಮುಖಾಂತರ. ಆವಾಗ ನೀವು ಪುಟ್ ಆಪ್ಷನ್ ಅನ್ನ ಬೈ ಮಾಡಬಹುದು. ಓಕೆ, ಲಾಸಸ್ ತುಂಬಾ ಕಡಿಮೆ ಆಗುತ್ತೆ, ಪ್ರಾಫಿಟ್ ಪಾಯಿಂಟ್ಸ್ ಗಳು ಜಾಸ್ತಿ ಇರುತ್ತೆ. ಸೊ ಒಂದ್ಸತಿ ನೋಡಿ, ವೇಟ್ ಫಾರ್ ಒನ್ ಸೈಡ್ ಮೂವ್ಮೆಂಟ್ ಅಂಡ್ ದೆನ್ ಆಪೋಸಿಟ್ ಕ್ಯಾಂಡಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ನೀವು ಟ್ರೇಡ್ ಅನ್ನ ತಗೋಬಹುದು. ಓಕೆ ಸರ್, ಆಪ್ ನೇಮ್ ಹೇಳಿ ಪೇಪರ್ ಟ್ರೇಡಿಂಗ್. ಆಪ್ ನೇಮ್ ಫ್ರಂಟ್ ಪೇಜ್ ಸರ್, ಫ್ರಂಟ್ ಪೇಜ್, FRONTPAGE. ಬೆಟರ್ ಇದೆ, ಚೆನ್ನಾಗಿದೆ. ನಾನು ಯೂಸ್ ಮಾಡ್ತೀನಿ ಕೆಲವೊಂದು ಸ್ಟ್ರಾಟಜೀಸ್ ಗಳನ್ನ ಬ್ಯಾಕ್ ಟೆಸ್ಟ್ ಮಾಡಕ್ಕೆ. ಇಲ್ಲಿದೆ ನೋಡಿ ಇದರ ಎಕ್ಸಾಂಪಲ್ ವ್ಯೂ. ಓಕೆ, ಈ ರೀತಿ ಒನ್ ಸೈಡ್ ಮೂವ್ಮೆಂಟ್. ಓಕೆ, ಇಲ್ಲಿ ಒನ್ ಸೈಡ್ ಮೂವ್ ಆಗಿದೆ, ಇಲ್ಲಿ ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಲೋ ಬ್ರೇಕ್ ಆಗಿದೆ ಅಂಡ್ ಒನ್ ಸೈಡ್ ಮೂವ್ ಆಗಿದೆ. ಅಗೇನ್ ಇದು ಕೂಡ ಒನ್ ಸೈಡ್ ಮೂವ್ಮೆಂಟ್. ಇಲ್ಲಿ ಗ್ರೀನ್ ಆಪೋಸಿಟ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ, ಓಕೆ, ಸೀದಾ ದೊಡ್ಡ ಕ್ಯಾಂಡಲ್ ಅಂಡ್ ದೆನ್ ಆಪೋಸಿಟ್ ಕ್ಯಾಂಡಲ್ ರೆಡ್ ಆದ್ಮೇಲೆ ಗ್ರೀನ್ ಫಾರ್ಮ್ ಆಗಿದೆ, ಅದ್ರ ಲೋ ಬ್ರೇಕ್ ಆಗಿದೆ, ಇಲ್ಲಿ ನಾವು ಸೆಲ್ ಮಾಡಿರಬಹುದು. ಓಕೆ, ಇಲ್ಲಿ ನೋಡಿ ರೆಡ್ ಆಪೋಸಿಟ್ ಅಂಡ್ ಲೋ ಬ್ರೇಕ್. ಸೊ ಒಂದ್ಸತಿ ಪ್ರಾಕ್ಟಿಕಲಿ ಮಾರ್ಕೆಟ್ ಅಲ್ಲಿ ನೋಡೋಣ. ಇದು ಸ್ಕ್ರೀನ್ ಶಾಟ್. ಓಕೆ, ನೆನ್ಪಿಟ್ಕೊಳ್ಳಿ 10 ಗಂಟೆ ಒಳಗಡೆ ಮಾತ್ರ ಅಂಡ್ 1 ಮಿನಿಟ್ ಟೈಮ್ ಫ್ರೇಮ್ ಅನ್ನ ನೀವು ಯೂಸ್ ಮಾಡಬೇಕು. ಡನ್. ಸ್ಕ್ಯಾಲ್ಪಿಂಗ್ ಅಲ್ಲಿ ಸೆಲ್ ಮಾಡೋಷ್ಟ್ರಲ್ಲಿ ನೋ ಸರ್, ನೋ 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 ಲೇಟ್ ಆಗತ್ತೆ ಅನ್ನಲ್ಲ ಸರ್. ಕ್ವಿಕ್ ಆಗಿದ್ರೆ ಇಮಿಡಿಯೇಟ್ಲಿ ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನ್. ಓಕೆ, ನಾನು ಡೈಲಿ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಸರ್. ಇಲ್ಲಿ ನೋಡಿ, ಇದ್ರಲ್ಲಿ ಅರೌಂಡ್ 180 ಪಾಯಿಂಟ್ ಕ್ಯಾಪ್ಚರ್ ಮಾಡಿದೆ ನಾನು ಇಲ್ಲಿ. ಇಲ್ಲಿ ನೋಡಿ, ಸೊ ಇಲ್ಲಿ ಓಪನ್ ಆಗಿ 1 ಮಿನಿಟ್ ಅಲ್ಲಿ ಸೀದಾ ಮೇಲ್ಗಡೆ ಹೋಯ್ತು. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಬಂದು ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಓಕೆ, ಒಂದು ಟ್ರೆಂಡ್ ಸಿಕ್ಕಿದೆ ನಮ್ಗೆ. ಒಂದು ಟ್ರೆಂಡ್ ಸಿಕ್ಕ ನಂತರ ಏನಾಗಿದೆ? ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದ್ರ ಹೈ ಬ್ರೇಕ್ ಆಯ್ತಾ?
ಕಾಲ್ ಆಪ್ಷನ್ ಬೈ ಮಾಡಿ. ಸರ್ ಲೇಟ್ ಆಗುತ್ತೆ ಅಂತಂದ್ರಲ್ವಾ, ಸೊ ನಿಮ್ಗೆ ಅಡ್ವಾನ್ಸ್ ಆರ್ಡರ್ಸ್ ಇರುತ್ತೆ, SL ಆರ್ಡರ್ ಅಥವಾ ಬ್ರೆಕೆಟ್ ಆರ್ಡರ್ಸ್. ಸೊ ಆ ಬ್ರೆಕೆಟ್ ಆರ್ಡರ್ ಗಳನ್ನ ಮೊದಲೇ ಪ್ಲೇಸ್ ಮಾಡ್ಬಿಡಿ. ಓಕೆ, ಸ್ಟ್ರೈಕ್ ಪ್ರೈಸ್ ಚಾರ್ಟ್ ಅನ್ನ ನೋಡಿ. ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಸಿಕ್ಕಿದೆ ಇದರಲ್ಲಿ ನಿಮ್ಗೆ. ಇಲ್ಲಿ ನೀವು ಬೈ ಮಾಡಿರ್ತೀರಾ, ಈ ಕ್ಯಾಂಡಲ್ ಇನ್ ಲೋ SL ಇದೆ, ಎಷ್ಟು 70 ಪಾಯಿಂಟ್ಸ್ SL ಇದೆ. ಅಂಡ್ ಇಲ್ಲಿಂದ ಇಲ್ಲಿವರೆಗೂ 1:1 ಮೊದಲು ಇಡಿ, ಅಂದ್ರೆ 70 ಪಾಯಿಂಟ್ SL ಇದೆ, 70 ಪಾಯಿಂಟ್ಸ್ ಟಾರ್ಗೆಟ್ ಇಡಿ. ಫಸ್ಟ್ ರೀಚ್ ಆಯ್ತಾ ಇಮಿಡಿಯೇಟ್ಲಿ ಒಂದು ನೀವು ಬುಕ್ ಮಾಡಬಹುದು, ಅಥವಾ ಟ್ರೇಲಿಂಗ್ ಮಾಡ್ತಾ ಮಾಡ್ತಾ ಇನ್ನೂ ಜಾಸ್ತಿ ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಈ ರೀತಿ 1:3 ರಿಸ್ಕ್ ಟು ರಿವಾರ್ಡ್ ರೇಷೋ. ಅಂಡ್ ಶಾರ್ಟ್ ಟೈಮ್ ಅಲ್ಲಿ ಮಾರ್ಕೆಟ್ ಸ್ಪೀಡ್ ಆಗಿ ಮೇಲ್ ಹೋಗಿದೆ ಅಂದ್ರೆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಪಾಯಿಂಟ್ ಗಿನ ಜಾಸ್ತಿ ಹೋಗಿರುತ್ತೆ. ಸೊ ಇದು ಮೇಲ್ಗಡೆ ಹೋಯ್ತಾ, ಅಗೇನ್ ಇಲ್ಲಿ ರಿವರ್ಸಲ್ ಆಯ್ತು, ಒಂದು ಕಂಟಿನ್ಯೂಸ್ ಸಿಂಗಲ್ ವ್ಯೂ ಅಂಡ್ ದೆನ್ ಅಗೇನ್ ಇಲ್ಲಿ ರಿವರ್ಸಲ್ ನೆಗೆಟಿವ್ ಕ್ಯಾಂಡಲ್. ಈ ಹೈ ಬ್ರೇಕ್ ಆಗಿದ್ರೆ ಮತ್ತೆ ನೀವು ಟ್ರೇಡ್ ಮಾಡಬಹುದು. ಏನಾಯ್ತು, 3 ಕ್ಯಾಂಡಲ್ ಕಂಟಿನ್ಯೂಸ್ಲಿ ಕೆಳಗಡೆ ಬಂತು ಅಂಡ್ ಅಗೇನ್ ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಅಂದ್ರೆ ಅಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಅಗೇನ್ ಈ ಲೋ ಬ್ರೇಕ್ ಆದಾಗ ನೀವು ಸೆಲ್ ಮಾಡಿ. 10 ಗಂಟೆ ಆಗೋವರೆಗೂ ನಿಮ್ ಟ್ರೇಡ್ ಸಿಕ್ಕರೆ ಆರಾಮ್ಸೆ ನೀವು ಟ್ರೇಡ್ ಮಾಡಬಹುದು, 2 to 3 ಟ್ರೇಡ್ಸ್. ಸೊ ಇಲ್ಲಿ ನೀವು ಸೆಲ್ ಮಾಡಿರ್ತೀರಾ, ಸ್ಟಾಪ್ ಲಾಸ್ ಇಲ್ಲಿದೆ ಅಂಡ್ ಟಾರ್ಗೆಟ್ ಇಲ್ಲಿ ನೋಡಿ ಎಷ್ಟಿದೆ, ಟಾರ್ಗೆಟ್ 56 ಪಾಯಿಂಟ್. ಜಾಸ್ತಿ ಪ್ರಾಫಿಟ್ ಆಗಿರಲ್ಲ, ಸೊ 10 ರಿಂದ 20 ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಆಗಿರುತ್ತೆ, ಇದರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆಮೇಲೆ ಏನಾಗಿದೆ, ಒನ್ ಸೈಡ್ ಮೂವ್ ಆಗಿದೆ, ಆಪೋಸಿಟ್ ಆಗಿದೆ, ಹೈ ಬ್ರೇಕ್ ಆಗಿಲ್ಲ. ಅಗೇನ್ ಒನ್ ಸೈಡ್ ಮೂವ್ ಆಪೋಸಿಟ್ ಆಗಿದೆ, ಇಲ್ಲೇನಾಗಿದೆ ನೋಡಿ, ಒನ್ ಸೈಡ್ ಮೂವ್ ಆಪೋಸಿಟ್ ಲೋ, ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ನೀವು ಸೆಲ್ಲಿಂಗ್ ಮಾಡಬಹುದು. ಇಷ್ಟಂದ್ರೂ ಟಾರ್ಗೆಟ್ ಸಿಕ್ಕಿದೆ. ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಅಟ್ ಲೀಸ್ಟ್ 1:1 ಅಂದ್ರೂ ಸಿಕ್ಕಿದೆ. ಸೊ ಸ್ಟಾಪ್ ಲಾಸ್ ಹಾಕೋದು ಹೇಗೆ ಸ್ವಲ್ಪ ಹೇಳಿ, ಮತ್ತೆ ಅದು ಪ್ರಾಫಿಟ್ ಆದಂಗೆ ಮೇಲೆ ಸ್ಟಾಪ್ ಲಾಸ್ ಹಾಕಬಹುದಾ, ಮತ್ತೆ ಪ್ರತಿ ಟ್ರೇಡ್ ಚಾರ್ಜಸ್ ಎಷ್ಟು? ಸರ್ ಇವೆಲ್ಲ ಬೇಸಿಕ್ ಪಾಯಿಂಟ್ಗಳು. ಪ್ರತಿ ಟ್ರೇಡ್ ಚಾರ್ಜಸ್ 70 ರೂಪಾಯಿ ಇರುತ್ತೆ, ಅಂದ್ರೆ ಬ್ರೋಕರೇಜ್ ಪ್ಲಸ್ ಬೇರೆ ಬೇರೆ ಚಾರ್ಜಸ್ ಎಲ್ಲ. ಸ್ಟಾಪ್ ಲಾಸ್ SL ಆರ್ಡರ್ ಅಂತ ಇರುತ್ತೆ, ಸೊ ಅದನ್ನ ನಿಮ್ಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಅದನ್ನ ನಿಮ್ಗೆ ಕಳಿಸ್ಕೊಡ್ತೀವಿ. ಓಕೆ, ನೋ ನೀಡ್ ಟು ವರಿ ಸರ್. ಡನ್. ಯಾಕಂದ್ರೆ ಇನ್ನ ಒಂದು ಸ್ಟ್ರಾಟಜಿ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ಇದು ಗೊತ್ತಾಯ್ತು ಅನ್ಕೋತೀನಿ ನಿಮ್ಗೆ. ಇನ್ನೊಂದು ಡೇಸ್ ಎಕ್ಸಾಂಪಲ್ ನೋಡೋಣ. ವಿ ಹ್ಯಾವ್ ಸ್ವಲ್ಪ ಟೈಮು ಇದೆ ನಮ್ಮ ಹತ್ರ, ಜಸ್ಟ್ ಇನ್ನೊಂದು ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, ಮಾರ್ಕೆಟ್ ಒನ್ ಸೈಡ್ ಬಂದಿದೆ, ಮೇಲ್ ಹೋಗಿದೆ, ಇದ್ರ ಲೋ ಬ್ರೇಕ್ ಆಗಿಲ್ಲ, ಫೈನ್ ನಮಗೆ ಸಿಗ್ಲಿಲ್ಲ. ಮತ್ತೆ ಕೆಳಗೆ ಬಂದಿದೆ, ಇದ್ರ ಹೈ ಬ್ರೇಕ್ ಆಗಿಲ್ಲ. ಓಕೆ, ಇಲ್ಲಿ ಹೈ ಬ್ರೇಕ್ ಆಗಿದೆ, ಸೊ ಇಲ್ಲಿ ನೀವು ಟ್ರೇಡ್ ತಗೋಬಹುದು. ಓಕೆ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇದರಲ್ಲಿ ಮೇ ಬಿ ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡದಿರಬಹುದು. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ, 70 ಪಾಯಿಂಟ್. ಪರವಾಗಿಲ್ಲ, ನಡೆಯುತ್ತೆ, 70 ರಿಂದ 80 ಪಾಯಿಂಟ್. ನಾನು ಮ್ಯಾಕ್ಸಿಮಮ್ 100 ಪಾಯಿಂಟ್ ಸ್ಟಾಪ್ ಲಾಸ್ ತಗೋತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಲ್ಲ. ಇಲ್ಲಿ ನೋಡಿ ಎಷ್ಟಿದೆ, 99 ಪಾಯಿಂಟ್ಸ್, 100 ಅಂದ್ರೂ ಸಿಕ್ಕಿದೆ. ಇಲ್ಲಿವರೆಗೂ ಒನ್ ಟ್ರೇಡ್ ಕಂಪ್ಲೀಟ್ ಆಯ್ತಲ್ವಾ. ಆಮೇಲೆ ನೀವೇ ನೋಡಿ ಏನಾಗಿದೆ, ಅಗೇನ್ ಕನ್ಸಿಕ್ಯೂಟಿವ್ ಕ್ಯಾಂಡಲ್, ಅಗೇನ್ ಮೇಲ್ಗಡೆ ಹೋಗಿದೆ. ಸರ್ ಇಲ್ಲೆಲ್ಲ ನೀವು ಏನು ಟ್ರೇಡ್ ಹೇಳಿಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಎಂಟರ್ ಆಗಿದ್ದೀವಿ ನಾವು. ಇಲ್ಲಿವರೆಗೂ ಇದೇ ಟ್ರೇಡ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಓಕೆ, ಆಮೇಲೆ ಇಲ್ಲಿ ಎಕ್ಸಿಕ್ಯೂಟ್ ಆದ ನಂತರ ಇಲ್ಲೊಂದು ಮೂವ್ ಸಿಕ್ಕಿದೆ ಅಂಡ್ ಇಲ್ಲಿ ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಇದ್ರ ಲೋ ಬ್ರೇಕ್ ಆಗಿದೆ. ಓಕೆ, ಇದ್ರ ಲೋ ಬ್ರೇಕ್ ಆದಾಗ ನಿಮಗೆ ಪ್ರಾಫಿಟ್ ಎಷ್ಟಾಗಿರುತ್ತೆ, ಸ್ಟಾಪ್ ಲಾಸ್ 40 ಪಾಯಿಂಟ್ ಅಂಡ್ ಟಾರ್ಗೆಟ್ ನೋಡಿ 1:3, 1:4, 1:5 ವರೆಗೂ ಜಸ್ಟ್ 3 ಮಿನಿಟ್ಸ್ ಅಲ್ಲಿ ಧನ್ ಅಂತ 180 ಪಾಯಿಂಟ್ ಅದು ಬಿದ್ದಿದೆ. ಓಕೆ, ಈ ರೀತಿ ನೀವು ಕ್ಯಾಪ್ಚರ್ ಮಾಡಬಹುದು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇನ್ನ ಒಂದು ಸ್ಟ್ರಾಟಜಿ ಇದೆ, ಇಂಡಿಕೇಟರ್ ನಾನು ಯೂಸ್ ಮಾಡ್ತೀನಿ ಅದರಲ್ಲಿ. ಓಕೆ, ಬಾಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿ ಅಂತ. ಬಾಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿದ ನಂತರ ನಿಮಗೆ ಈ ರೀತಿ ಕಾಣುತ್ತೆ, ಕ್ಯಾಂಡಲ್ ಸ್ಟಿಕ್ಸ್ ಗಳು ಪ್ರೈಸ್. ಓಕೆ, ಆ ಪ್ರೈಸ್ ಮೂವ್ಮೆಂಟ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು. ತನ್ನ ಆವರೇಜ್ ಪ್ರೈಸ್ ಬಾಲಿಂಜರ್ ಬ್ಯಾಂಡ್ ಇದು ಆಕ್ಚುಲಿ. ಸೊ ಈ ಬ್ಯಾಂಡಿನ ಅರ್ಥ ಏನಂದ್ರೆ, ಸೊ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತೆ ಆ ಬ್ಯಾಂಡಿನ ಇದು ಬಂದ್ಬಿಟ್ಟು. ಓಕೆ, ಆ ಬ್ಯಾಂಡಿನ ಅರ್ಥ ಏನು ಅಂದ್ರೆ ಪ್ರೈಸ್ ಆಲ್ವೇಸ್ ಆ ಬ್ಯಾಂಡ್ ಅಲ್ಲೇ ಮೂವ್ ಆಗ್ತಿರುತ್ತೆ, ಆ ಪ್ರೈಸ್ ರೇಂಜ್ ಅಲ್ಲೇ ಮೂವ್ ಆಗ್ತಿರುತ್ತೆ ಅಂತ ಅರ್ಥ. ಯಾವಾಗ ಆ ಪ್ರೈಸ್ ರೇಂಜ್ ಅನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತೋ ಅದು ವಾಪಸ್ ಮತ್ತೆ ಕೆಳಗಡೆ ಬೀಳುತ್ತೆ. ಯಾವಾಗ ಆ ಪ್ರೈಸ್ ರೇಂಜ್ ಅನ್ನ ಬಿಟ್ಟು ಕೆಳಗಡೆ ಬರುತ್ತೋ ಅದು ಮತ್ತೆ ವಾಪಸ್ ಅದೇ ಪ್ರೈಸ್ ರೇಂಜ್ ಒಳಗಡೆ ಹೋಗುತ್ತೆ ಅಂತ ಅರ್ಥ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸೊ ಕೆಳಗಡೆ ಬೀಳ್ತಾ ಇದೆ, ಆ ಪ್ರೈಸ್ ರೇಂಜ್ ಅನ್ನ ಬಿಟ್ಟು ಕೆಳಗಡೆ ಬಂದಿದೆ, ಏನಾಗ್ಬೋದು, ಇಮಿಡಿಯೇಟ್ಲಿ ಮೇಲ್ಗಡೆ ಹೋಗ್ಬಹುದು. ಸೊ ಇಲ್ಲಿ ನೀವು ಬೈ ಮಾಡುತ್ತೀರಾ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಅಂಡ್ ದೆನ್ ಆ ಪ್ರೈಸ್ ರೇಂಜ್ ಅನ್ನ ಬಿಟ್ಟು ಮೇಲ್ಗಡೆ ಹೋದ್ರೆ ಇಲ್ಲಿ ನೋಡಿ, ಪ್ರೈಸ್ ರೇಂಜ್ ಅನ್ನ ಬಿಟ್ಟು ಮೇಲ್ಗಡೆ ಹೋಗಿದೆ, ಇದ್ರ ಲೋ ಬ್ರೇಕ್ ಆದಾಗ ನೀವು ಸೆಲ್ ಮಾಡ್ತೀರಾ ಅಂಡ್ ಪೂರ್ತಿ ಇಲ್ಲಿ ಕೆಳಗಡೆ ಬಂದಿದೆ. ಓಕೆ, ಔಟ್ ಆಫ್ ದಿ ರೇಂಜ್ ಮೇಲ್ಗಡೆ ಹೋದಾಗ. ಸೊ ಒಂದ್ಸತಿ ಪ್ರಾಕ್ಟಿಕಲಿ ನಾವು ಚಾರ್ಟ್ ಅಲ್ಲಿ ನೋಡೋಣ ಇದನ್ನು. ಹೋಪ್ ಎಲ್ರಿಗೂ ಲೈಕ್ ಆಗ್ತಾ ಇದೆ ಅನ್ಕೋತೀನಿ ಸೆಷನ್. ಸೊ ಲೈಕ್ ಆದ್ರೆ ಪ್ಲೀಸ್ ಎಸ್ ಅಂತ ರಿಪ್ಲೈ ಮಾಡಿ ಅಥವಾ ರಿವ್ಯೂ ಡ್ರಾಪ್ ಮಾಡಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಬಾಲಿಂಜರ್ ಬ್ಯಾಂಡ್, ಇಲ್ಲಿ ನೋಡಿ ಬಾಲಿಂಜರ್ ಬ್ಯಾಂಡ್ಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಟೈಮ್ ಫ್ರೇಮ್ ಬಂದ್ಬಿಟ್ಟು ಐದರ್ 5 ಮಿನಿಟ್ ಯೂಸ್ ಮಾಡಿ ಅಥವಾ 15 ಮಿನಿಟ್ ಯೂಸ್ ಮಾಡಿ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲದು ಇದು ಚೆನ್ನಾಗಿ ವರ್ಕ್ ಆಗಲ್ಲ. ಓಕೆ, ಸೊ ಆಸ್ ಆಫ್ ನೋ ನಾನು 15 ಮಿನಿಟ್ ಟೈಮ್ ಫ್ರೇಮ್ ಅನ್ನು ತಗೋತಾ ಇದ್ದೀನಿ. ಸೊ ನೀವೇ ನೋಡ್ತಾ ಹೋಗಿ ಏನಾಗಿದೆ ಅಂತ. ಡನ್.
ಸೊ ಇಲ್ಲಿ ಎಂಟ್ರಿ ಸಿಕ್ಕಿರಲ್ಲ ನಮಗೆ, ಔಟ್ ಆಫ್ ದಿ ರೇಂಜ್ ಏನೋ ಓಪನ್ ಆಗಿದೆ, ಬಟ್ ಕ್ಯಾಂಡಲ್ ಪೂರ್ತಿ ಕ್ಲೋಸ್ ಆಗ್ಬೇಕು, ಕ್ಯಾಂಡಲಿನ ಬಾಡಿ ಪೂರ್ತಿ ಕ್ಲೋಸ್ ಆಗ್ಬೇಕು. ಓಕೆ, ಎಲ್ಲಿದೆ ಕ್ಯಾಂಡಲಿನ ಬಾಡಿ ಪೂರ್ತಿ ಕ್ಲೋಸ್ ಆಗಿರೋದು? ಇಲ್ಲಿದೆ ನೋಡಿ, ಇಲ್ಲಿ ಪೂರ್ತಿ ಬಾಡಿ ಔಟ್ ಆಫ್ ದಿ ರೇಂಜ್ ಕ್ಲೋಸ್ ಆಗಿದೆ. ಝೂಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು. ಓಕೆ, ಸೊ ಇಲ್ಲಿ ನಿಮ್ಮ ಎಂಟ್ರಿ ಇರುತ್ತೆ, ಮ್ಯಾಕ್ಸಿಮಮ್ ಒಂದು 100 ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ. ಆಮೇಲೆ ಎಷ್ಟು ಪಾಯಿಂಟ್ ಹೋಗಿದೆ ನೋಡಿ, 320 ಪಾಯಿಂಟ್ ಟಾರ್ಗೆಟ್ ಅದು. ಓಕೆ, 1:3 ರೀಚ್ ಆಗಿದೆ ನಿಮಗೆ, 1:3. ಅದನ್ನ ಬಿಟ್ರೆ ಇಲ್ಲಿ ಕ್ಯಾಂಡಲಿನ ಬಾಡಿ ಇಲ್ಲಿ. ಓಕೆ, ಅಂಡ್ ದೆನ್ ಈ ಹೈ ಬ್ರೇಕ್ ಆಗಿದೆ, ಇಲ್ಲಿ ಬೈ ಮಾಡಿರ್ತೀರಾ. ಎಷ್ಟು ಪಾಯಿಂಟ್ ಇದೆ ನೋಡಿ, 440 ಪಾಯಿಂಟ್ ಟಾರ್ಗೆಟ್ ನಿಮಗೆ. ಅಂಡ್ ದೆನ್ ಇಲ್ಲೊಂದು ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೂ 85 ಪಾಯಿಂಟ್ ಮಾತ್ರ ಮೇಲ್ಗಡೆ ಹೋಗಿರುತ್ತೆ, ಅಂಡ್ ಒಂದು 50 ಪಾಯಿಂಟ್ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಸೊ ಲಾಸಸ್ ನಾವು ಎಕ್ಸೆಪ್ಟ್ ಮಾಡಬೇಕು ಆಲ್ವೇಸ್. ಓಕೆ, ಅಂಡ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಲ್ ಔಟ್ ಆಫ್ ದಿ ರೇಂಜ್ ಕ್ಲೋಸ್ ಆಗಿದೆ, ಅಂಡ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು 240 ಪಾಯಿಂಟ್ ಮೇಲ್ಗಡೆ ಹೋಗಿದೆ, 240 ಪಾಯಿಂಟ್. ರಿಮೆಂಬರ್ 15 ಮಿನಿಟ್ ಟೈಮ್ ಫ್ರೇಮ್. ಓಕೆ, 15 ಮಿನಿಟ್ ಟೈಮ್ ಫ್ರೇಮ್. ಡನ್. ಸೊ ಇದು ಒಂದು ಸ್ಟ್ರಾಟಜಿ ನೀವು ಅಬ್ಸರ್ವ್ ಮಾಡಬಹುದು. ಬಟ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಇಂಡಿಕೇಟರ್ನು ಯೂಸ್ ಮಾಡ್ತೀರಾ, ಬಟ್ ನಾನು ಜಾಸ್ತಿ ಇಂಡಿಕೇಟರ್ನ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಪ್ರೈಸ್ ಆಕ್ಷನ್ ಪ್ಯೂರ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಓಕೆ, ಅಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀನಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಝೋನ್ಸ್ಗಳು. ಸೊ ಇದ್ರ ಬಗ್ಗೆ ಸ್ಮಾಲ್ ಪಾಯಿಂಟ್ ಅನ್ನ ಹೇಳ್ತೀನಿ. ಯಾವ ಪಾಯಿಂಟ್ ಇಂದ ತುಂಬಾ ದೊಡ್ಡ ಕ್ಯಾಂಡಲ್ ಆಗತ್ತೋ, ಸಿಂಪಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಇದರಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ, ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್, ಅದನ್ನೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ. ಓಕೆ, ಸೊ ಸ್ಮಾಲ್ ಪಾಯಿಂಟ್ ಅನ್ನ, ಯಾಕಂದ್ರೆ ಸಿಂಪಲ್ ತುಂಬಾ ವಾಲ್ಯೂಮ್ ಇರೋದು ಅಂಡ್ ಶಾರ್ಪ್ ಆಗಿ ಮೂವ್ ಆಗಿರೋದು. ಶಾರ್ಪ್ ಆಗಿ ಮೂವ್ ಆಗಿರೋದು ಅಂದ್ರೆ ಏನು? ಶಾರ್ಪ್ ಆಗಿ ಮೂವ್ ಆಗಿರೋದು ಅಂದ್ರೆ ಇಲ್ಲಿದೆ ನೋಡಿ. ಓಕೆ, ಈ ಹೈ ಬ್ರೇಕ್ ಆಗಿದೆ, ಇಟ್ ಈಸ್ ಅ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ರೀಸೆಂಟ್ ಸ್ವಿಂಗ್ ಹೈ ಅಂತಾನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇನಿದೆ ಇದಕ್ಕೆ ಸ್ಮಾಲ್ ಆರ್ಡರ್ ಬ್ಲಾಕ್ಸ್ ಅಂತ ನೀವು ಹೇಳ್ಬಹುದು. ಇಲ್ಲಿ ಆರ್ಡರ್ ತುಂಬಾ ಜಾಸ್ತಿ ಪ್ಲೇಸ್ ಆಗಿರುತ್ತೆ, ಸಡನ್ಲಿ ಇಲ್ಲಿ ಕ್ಯಾಪ್ಚರ್ ಆಗಿ ತುಂಬಾ ಆರ್ಡರ್ಸ್ ಪ್ಲೇಸ್ ಆಗಿರುತ್ತೆ. ಈ ಝೋನ್ ಅನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಓಕೆ, ಒಂದು ಝೋನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಝೋನ್ ಅನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಇಟ್ಸ್ ಅ ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಜಾಸ್ತಿ ಬೈಯಿಂಗ್ ಆಪ್ಷನ್ಸ್, ಬೈಯಿಂಗ್ ಆರ್ಡರ್ಸ್ ಪ್ಲೇಸ್ ಆಗಿರುತ್ತೆ. ಯಾವಾಗ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಪ್ರೈಸ್ ಕೆಳಗೆ ಬರುತ್ತಲ್ವಾ, ಆ ಗ್ಯಾಪ್ ಅಲ್ಲಿ ಬಂದಾಗ ನೀವೇನ್ ಮಾಡಬೇಕು, ಬೈ ಆರ್ಡರ್ ಗಳನ್ನ ಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿ, ಈ ಗ್ಯಾಪ್ ಅಲ್ಲಿ ಬಂದಿದೆ, ಈ ಝೋನ್ ಅಲ್ಲಿ ಬಂದಿದೆ, ಸೊ ಇಲ್ಲಿಂದ ಸೀದಾ ಮೇಲ್ಗಡೆ ಹೋಗಿದೆ, ಇಲ್ಲಿಂದ ಸೀದಾ ಮೇಲ್ಗಡೆ ಹೋಗಿದೆ. ಅಂಡ್ ಅನದರ್ ಸ್ಮಾಲ್ ಹಿಂಟ್ ಏನಂದ್ರೆ, ಆಲ್ವೇಸ್ ಅನಾಲಿಸಿಸ್ ಅನ್ನ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿ. ಆಲ್ವೇಸ್ ಅನಾಲಿಸಿಸ್ ಅನ್ನ ಹೈಯರ್ ಟೈಮ್ ಫ್ರೇಮ್. ಹೈಯರ್ ಟೈಮ್ ಫ್ರೇಮ್ ಅಂದ್ರೆ 1 ಅವರ್ ಅನಾಲಿಸಿಸ್, 1 ಅವರ್ ಟೈಮ್ ಫ್ರೇಮ್. ಓಕೆ, ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಈ ಕ್ಯಾಂಡಲ್ ಇಂದ ಶಾರ್ಪ್ ಆಗಿ ಬಿದ್ದಿದೆ, ಶಾರ್ಪ್ ಸೆಲ್ಲಿಂಗ್ ಪಾಯಿಂಟ್ ಬಂದಿದೆ. ಓಕೆ, ಸೊ ಈ ಝೋನ್ ಅನ್ನ ಆಸ್ ಅ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ನೀವು ಇಟ್ಕೊಂಡ್ರೆ, ಯಾವಾಗ ಮಾರ್ಕೆಟ್ ಇಲ್ಲಿವರೆಗೂ ಕೆಳಗಡೆ ಬಂದು ಈ ಝೋನ್ ಒಳಗಡೆ ಎಂಟರ್ ಆದಾಗ ಅಗೇನ್ ಸೆಲ್ಲಿಂಗ್ ಬಂದಿದೆ ಇದರಲ್ಲಿ, ಇಟ್ಸ್ ಅ ಫೇರ್ ವ್ಯಾಲ್ಯೂ ಗ್ಯಾಪ್. ಓಕೆ, ಸೊ ದಿಸ್ ಇಸ್ ಅ ಸ್ಮಾಲ್ ಪಾಯಿಂಟ್ ಅಬೌಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸೊ ಇನ್ನೂ ಅಡ್ವಾನ್ಸ್ ಆಗಿ ಕ್ಲಾಸಸ್ ಅಲ್ಲಿ ಇರುತ್ತೆ. ಓಕೆ, ಡನ್. ಸೊ ದೀಸ್ ಆರ್ ಸಮ್ ಸ್ಟ್ರಾಟಜೀಸ್, ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಡನ್. ಅಂಡ್ ಇವತ್ತಿನ ಕಾನ್ಸೆಪ್ಟ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಪ್ರೋಗ್ರಾಮ್ಸ್. ನಾನು 2 ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತೀನಿ. ಯಾರಿಗೆ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ಕಲಿಯೋ ಇಂಟ್ರೆಸ್ಟ್ ಇದೆಯೋ, ಅಥವಾ ಎವ್ರಿ ಡೇ ಲೈಫ್ ಟೈಮ್ ಅನ್ಲಿಮಿಟೆಡ್ ಲೈವ್ ಟ್ರೇಡಿಂಗ್ ಆಪ್ಷನ್ಸ್ ಬೇಕು ಅಂದ್ರೆ, ಸೊ ಯು ಕ್ಯಾನ್ ಜಾಯಿನ್ ಮೈ ಪ್ರೋಗ್ರಾಮ್ಸ್. ಒಂದು ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಂತ ಇದೆ, ಅಂಡ್ ಇನ್ನೊಂದು ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಅಂತ ಇದೆ. ಸೊ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ಪ್ರತಿಯೊಂದು ಕಾನ್ಸೆಪ್ಟು ಇರುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಆಗಲಿ, ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ, ಪ್ರೈಸ್ ಆಕ್ಷನ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಅಂಡ್ 12 ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ ನಿಮಗೆ. ಆಪ್ಷನ್ ಬೈಯಿಂಗ್, ಸೆಲ್ಲಿಂಗ್, ಹೆಡ್ಜಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಅಂಡ್ ಸ್ಕ್ಯಾಲ್ಪಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸ್ವಿಂಗ್ ಟ್ರೇಡಿಂಗ್, ಪ್ರತಿಯೊಂದಕ್ಕೂ ಸ್ಟ್ರಾಟಜೀಸ್ ಇರುತ್ತೆ. ಅಂಡ್ ದೆನ್ ಕೆಲವೊಂದಿಷ್ಟು ಸಾಫ್ಟ್ವೇರ್ ಗಳನ್ನ ಕೊಡ್ತೀನಿ. ಬೈ ಅಂಡ್ ಸೆಲ್ ಸಿಗ್ನಲ್ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ ಅಂದ್ರೆ, ಓಕೆ, ಇದ್ರ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಮೋರ್ ದನ್ 60 to 70% 1:3 ರಿಸ್ಕ್ ಟು ರಿವಾರ್ಡ್ ರೇಷೋದಲ್ಲಿ ಈ ಸಾಫ್ಟ್ವೇರ್ ನಿಮ್ಗೆ ಸಿಗುತ್ತೆ. ಡೈರೆಕ್ಟ್ಲಿ ಬೈ ಅಂಡ್ ಸೆಲ್ ಸಿಗ್ನಲ್ ಇರುತ್ತೆ ನಿಮ್ಗೆ ಇದರಲ್ಲಿ. ದೆನ್ ಇನ್ನೊಂದು ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್. ಮಾಸ್ಟರ್ ಟ್ರೇಡಿಂಗ್ ಪ್ರೋಗ್ರಾಮ್ ಬಂದ್ಬಿಟ್ಟು ನಿಮಗೆ 45 ಡೇಸ್ ಇರುತ್ತೆ. ಹುಬ್ಳಿ ಮತ್ತೆ ಬ್ಯಾಂಗ್ಳೂರಲ್ಲಿ ಆಫ್ಲೈನ್ ಅಂಡ್ ದೆನ್ ಆನ್ಲೈನ್ ಕ್ಲಾಸಸ್ ನಿಮ್ಗೆ ಕಂಡಕ್ಟ್ ಮಾಡ್ತೀವಿ.
ಅಂಡ್ ದೆನ್ ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಅಂದ್ಬಿಟ್ಟು 15 ಡೇಸ್ ಇರುತ್ತೆ. ಇದರಲ್ಲಿ ನಿಮಗೆ 4 ಪ್ರೈಸ್ ಆಕ್ಷನ್ ಸ್ಟ್ರಾಟಜೀಸ್ ಅಂಡ್ 15 ಡೇಸ್ ಕ್ಲಾಸ್ ಇರುತ್ತೆ. ಫಂಡಮೆಂಟಲ್ ಅನಾಲಿಸಿಸ್, ಪ್ರೈಸ್ ಆಕ್ಷನ್ ಸ್ಟ್ರಾಟಜೀಸ್, ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್, ಇವುಗಳ ಬಗ್ಗೆ ಹೇಳ್ಕೊಡ್ತೀನಿ. ಅಂಡ್ ದೆನ್ ಲೈಫ್ ಟ್ರೇಡಿಂಗ್ ಅಂತೂ ಎರಡಿಗೂ ಕೂಡ ಲೈಫ್ ಟೈಮ್ ಇರುತ್ತೆ. MTPA ಪ್ರೋಗ್ರಾಮ್ ಪ್ರೈಸ್ ಬಂದ್ಬಿಟ್ಟು ನಾನು 17,000 ಸೆಟ್ ಮಾಡಿದ್ದೀನಿ, 70,000 rupees ಇದೆ. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಬಂದ್ಬಿಟ್ಟು 7,000 rupees ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಗೆ ಒಬ್ಬ ಮೆಂಟರ್ ಸಪೋರ್ಟ್ ಬೇಕು ಅಂದ್ರೆ ಲೈವ್ ಟ್ರೇಡಿಂಗ್ ನೀವು ನನ್ನ ಜೊತೆ ಟ್ರೇಡ್ ಮಾಡಬಹುದು ಎವ್ರಿ ಮಂತ್. ಸೊ ಟ್ರೇಡ್ ಮಾಡಬೇಕು ಅಂದ್ರೆ ಪ್ಲೀಸ್ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ನಾಳೆ 12 ಗಂಟೆ ಒಳಗಡೆ ನಾನೇ ಕಾಲ್ ಮಾಡ್ತೀನಿ, ನಿಮ್ಮ ಡಿಸಿಷನ್ ಅನ್ನು ನೀವು ತಿಳಿಸಬಹುದು. ಓಕೆ, ಸೊ ಕ್ಲಾಸಸ್ ಜಾಯಿನ್ ಆಗೋ ಮುಂಚೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಹುಬ್ಳಿ ಮತ್ತೆ ಬ್ಯಾಂಗ್ಳೂರು ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಯು ಕ್ಯಾನ್ ಜಾಯಿನ್ ದಿ ಕ್ಲಾಸಸ್. ಸೊ ದೀಸ್ ಆರ್ ದಿ ಸಮ್ ಪ್ರೈಸಸ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಗೆ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನೇಮು ಮತ್ತೆ ನಂಬರ್ ಅನ್ನ ಕೆಳಗಡೆ ಡ್ರಾಪ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೆಳಗಡೆ ಡ್ರಾಪ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಅಂಡ್ ದೆನ್ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 1500 ಇರುತ್ತೆ, ಇಟ್ ಈಸ್ ಡಿಡಕ್ಟೇಬಲ್, ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ ಇದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಗೆ ಫೌಂಡೇಶನ್ ವಿಡಿಯೋಸ್ ಗಳನ್ನ ನಾನು ಎಕ್ಸೆಸ್ ಕೊಡ್ತೀನಿ. ಸೊ ಆ ವಿಡಿಯೋಸ್ ಗಳನ್ನ ವಾಚ್ ಮಾಡ್ಕೊಂಡ್ಬಿಟ್ಟು ನೀವು ಕ್ಲಾಸಸ್ ಬರಬೇಕಾಗತ್ತೆ. ಹುಬ್ಬಳ್ಳಿಯಲ್ಲಿ ಆಫೀಸ್ ಇದೆ, JC ನಗರದಲ್ಲಿ. ಬ್ಯಾಂಗ್ಳೂರಲ್ಲಿ ಆಫೀಸ್ ಇಲ್ಲ ನಮ್ದು, ಬ್ಯಾಂಗ್ಳೂರಲ್ಲಿ ಹೋಟೆಲ್ಗಳಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಹುಬ್ಬಳ್ಳಿಯಲ್ಲಿ JC ನಗರದಲ್ಲಿ ಎನಿ ಒನ್ ಕ್ಯಾನ್ ವಿಸಿಟ್ ದಿ ಆಫೀಸ್. ಡನ್. ಓಕೆ, ಸೊ ಪ್ಲೀಸ್ ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ನಿಮ್ಮ ನೇಮ್ ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕೇಳಿ, ಹಾಗೆ ಕ್ಲಾಸ್ ಹೇಗಿತ್ತು ಅಂತ ಪ್ಲೀಸ್ ನಿಮ್ಮ ರಿವ್ಯೂ ಅನ್ನ ಕೊಡಿ, ಜೆನ್ಯೂನ್ ರಿವ್ಯೂ ಅನ್ನ ಕೊಡಿ. ಅಂಡ್ ಇಲ್ಲಿದೆ ನನ್ನ ನಂಬರ್, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಡನ್. ಸೊ 9 o'clock ಆನ್ಲೈನ್ ಕ್ಲಾಸ್ ಬಂದ್ಬಿಟ್ಟು ಈವ್ನಿಂಗ್ 9 to 10 ಇರುತ್ತೆ. ಓಕೆ, ಆಫ್ಲೈನ್ ಕ್ಲಾಸ್ ಬಂದ್ಬಿಟ್ಟು ವೀಕೆಂಡ್ಸ್ ಅಲ್ಲಿ ಇರುತ್ತೆ, ಸ್ಯಾಟರ್ಡೆ ಸಂಡೇ. ಸೊ ಇನ್ನೊಂದು 3 minutes ವೇಟ್ ಮಾಡ್ತೀನಿ. ನಂಬರ್ ಡ್ರಾಪ್ ಮಾಡೋದಿದ್ರೆ ಬೇಗ ಡ್ರಾಪ್ ಮಾಡಿ. ಓಕೆ, ಗುಡ್, ಇಟ್ ಈಸ್, ಥ್ಯಾಂಕ್ ಯು. ಸೊ ಯಾರ್ಯಾರು ನಂಬರ್ ಡ್ರಾಪ್ ಮಾಡಿದ್ದೀರಾ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಡನ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಒನ್ ಮೋರ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನೆಗೆಟಿವ್ ಆಗಿ ತಗೋತೀರಾ ಅಥವಾ ಪಾಸಿಟಿವ್ ಆಗಿ ತಗೋತೀರಾ, ಐ ಡೋಂಟ್ ನೋ. ಆಲ್ಮೋಸ್ಟ್ ಐ ಹ್ಯಾವ್ ಸೀನ್ ಮೆನಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಯಾವ ರೀತಿ ಅಂದ್ರೆ ಸ್ಟೂಡೆಂಟ್ಸ್ಗಳು ಬರೋಕ್ಕಿಂತ ಮುಂಚೆ ಒಂದ್ ರೀತಿ ಟ್ರೀಟ್ ಮಾಡ್ತಾರೆ, ಸ್ಟೂಡೆಂಟ್ಗಳು ಬಂದ ಮೇಲೆ ಒಂದ್ ರೀತಿ ಟ್ರೀಟ್ ಮಾಡ್ತಾರೆ. ಐ ಪ್ರಾಮಿಸ್ ಯು ಶುಡ್ ನಾಟ್ ಗೆಟ್ ಟ್ರೀಟೆಡ್ ಲೈಕ್ ದಿಸ್ ಇನ್ ಮೈ ಇನ್ಸ್ಟಿಟ್ಯೂಷನ್. ಓಕೆ, ಸೊ ನಿಮ್ಗೆ ಪ್ರಾಪರ್ ಸಪೋರ್ಟ್ ಇರುತ್ತೆ. ಬಟ್ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಬೇಕು ಅಂದ್ರೆ ಪ್ಲೀಸ್ ನಾನು ಹೇಳೋ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಿ. ಓಕೆ, ಸೊ ರೂಲ್ಸ್ ಅಂದ್ರೆ ಡಿಸಿಪ್ಲಿನ್ ಫಾಲೋ ಮಾಡೋದಾಗ್ಲಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದಾಗ್ಲಿ ಹಾಗೆ. ಅಂಡ್ ನನ್ನ ಕ್ಲಾಸಸ್ ಜಾಯಿನ್ ಆದ್ಮೇಲೆ ಬೇರೆ ಯಾವ ಕಡೆನೂ ನೀವು ಟಿಪ್ಸ್ ಮತ್ತೆ ಕಾಲ್ಸ್ ಅನ್ನ ತಗೊಳ್ಬಾರ್ದು. ಡನ್. ವಿಲ್ ಡಿಸೈಡ್ ಅಂಡ್ ಇನ್ಫಾರ್ಮ್ ಯು ಸರ್. ಡೆಫಿನೆಟ್ಲಿ ಸರ್. ಸೊ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂಡ್ ಇಂಪ್ರೆಸ್, ಬಟ್ ಆಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ಮನಿ, ಸೊ ಐ ವಿಲ್ ನೋಟ್ ಯುವರ್ ನಂಬರ್ ಅಂಡ್ ಜಾಯಿನ್ ಲೇಟರ್. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನಾನು ಕೊಟ್ಟಿರೋ ಫ್ರೀ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ, ಸೊ ಸ್ವಲ್ಪ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ಸಕ್ಸಸ್ಫುಲ್. ಓಕೆ, ಸೊ ಅಮೌಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನೇನ್ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀನಿ ನಾನು ಇವಾಗ್ಲೂ ನಾನು ಯೂಸ್ ಮಾಡೋ ಸ್ಟ್ರಾಟಜಿ, ಯೂಸ್ ಮಾಡಿ ಬಿಟ್ಟಿರೋ ಸ್ಟ್ರಾಟಜೀಸ್ ಅಲ್ಲ, ಯೂಸ್ ಮಾಡೋ ಸ್ಟ್ರಾಟಜೀಸ್, ಅವುಗಳನ್ನ ಯೂಸ್ ಮಾಡಿ. ದೋಸ್ ಆರ್ ಪ್ರಾಫಿಟೇಬಲ್. ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಸಮಥಿಂಗ್ ಪ್ರಾಫಿಟೇಬಲ್ ಮಾಡಿನೇ ನಾನು ಹೇಳಿರ್ತೀನಿ. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.